ಯೋ ಗಾಯ್ಸ್, ಇವತ್ತು ನಾವು 2015ರಲ್ಲಿ ರಿಲೀಸ್ ಆಗಿದ್ದ ಸ್ಕೌಟ್ಸ್ ಗೈಡ್ ಟು ದಿ ಝಾಂಬಿ ಅಪೋಕಲಿಪ್ಸ್ ಅನ್ನುವ ಝಾಂಬಿ ಮೂವಿಯನ್ನು ನೋಡ್ತಿದೀವಿ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಲ್ಯಾಬ್ ಅನ್ನು ತೋರಿಸ್ತಾರೆ. ಆ ಲ್ಯಾಬ್ ಅಲ್ಲಿ ಒಬ್ಬ ಹಾಡ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹಾಗೆ ಅಲ್ಲಿರುವ ಫ್ಲೋರ್ಸ್ ಎಲ್ಲವನ್ನು ಕ್ಲೀನ್ ಮಾಡಿ ಬರ್ತಿರ್ತಾನೆ. ಆ ರೀತಿ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಒಳಗಡೆ ಹೋಗಿ ನಾನು ಇಲ್ಲವೇ ಕ್ಲೀನ್ ಮಾಡ್ಲಾ ಅಂತ ಕೇಳ್ಬೇಕಾದ್ರೆ, ನಾನು ಬರೋವರೆಗೂ ಇಲ್ಲೇನೆ ವೇಟ್ ಮಾಡು, ಏನೋ ನೀನು ಇಲ್ಲಿ ಟಚ್ ಮಾಡ್ಬಿಡ್ಬೇಡ ಅಂತ ಅಲ್ಲಿರುವ ಸೈಂಟಿಸ್ಟ್ ಹೇಳ್ಬಿಟ್ಟು ಹೊರಗಡೆ ಬರ್ತಾರೆ. ಅಲ್ಲಿರುವ ವೆಂಡರ್ ಮಿಷಿನ್ ಅಲ್ಲಿ ಚಿಪ್ಸ್ ಅನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಸೈಂಟಿಸ್ಟ್. ಇಲ್ಲಿ ಒಳಗಡೆ ಅವನು ಸುತ್ತಮುತ್ತ ನೋಡ್ತಿರ್ಬೇಕಾದ್ರೆ ಒಬ್ಬ ಮನುಷ್ಯನನ್ನ ಮಲಗಿಸಿ ಏನೋ ರಿಸರ್ಚ್ ಅನ್ನ ಮಾಡ್ತಿದ್ದಾರೆ ಅನ್ಸುತ್ತೆ. ಇವನ ಹತ್ರ ಹೋಗಿ ನೋಡಿ ಏನಕ್ಕಾಗಿ ಇವನನ್ನ ಈ ರೀತಿ ಮಲಗಿಸಿದ್ದಾರೆ ಅಂತ ಇವನು ಯೋಚನೆ ಮಾಡಿ ನೋಡ್ತಿರ್ಬೇಕಾದ್ರೆ ಫಟ್ ಅಂತ ಪೇಷಂಟ್ ಅಲ್ಲಾಡ್ಬಿಡ್ತಾನೆ. ಅದನ್ನ ನೋಡಿ ಇವನು ಹೆದರಿದವನು ಗಾಬರಿಯಲ್ಲಿ ಅಲ್ಲಿದ್ದ ಮೆಷಿನ್ ಮೇಲೆ ಬಿದ್ದ್ಬಿಡ್ತಾನೆ. ಆದ್ರಿಂದ ಪೇಷಂಟಿನ ಹಾರ್ಟ್ ಬೀಟ್ ಸ್ಟಾಪ್ ಆಗಿದ್ದ ರೀತಿ ಆ ಮೆಷಿನ್ ತೋರಿಸುತ್ತೆ. ಅಚ್ಚೋ, ಇವನು ಸತ್ತೋಗ್ಬಿಟ್ಟ ಅನ್ಸುತ್ತೆ, ನಾವೇನೇ ಇವನನ್ನ ಕೊಂದ್ಬಿಟ್ವಿ ಅನ್ಸುತ್ತೆ, ಆನ್ ಆಗ್ಬಿಡು ಅಂತ ಮಿಷನ್ ಅನ್ನೆಲ್ಲ ಆನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಏನುವೇ ವರ್ಕೌಟ್ ಆಗಲ್ಲ. ಸೊ ಬೇರೆ ದಾರಿನೇ ಇಲ್ಲ ಅಂತ ಪೇಷಂಟ್ ಮೇಲೆ ಹತ್ತಿ ಕೂತ್ಕೊಂಡು ಸಿಪಿಆರ್ ಅನ್ನ ಮಾಡ್ಬಿಡೋಣ ಅಂತ ಅವನ ಮೇಲೆ ಕೈಯನ್ನ ಇಟ್ಟು ಪ್ರೆಸ್ ಮಾಡ್ತಾನೆ ಇರ್ತಾನೆ. ಸರಿ, ಓಕೆ, ಬಾಯಿಯ ಜೊತೆಗೆ ಬಾಯನ್ನ ಇಟ್ಟು ನಾವು ಬ್ರೀತ್ ಅನ್ನ ಕೊಟ್ಬಿಡೋಣ ಅಂತ ಬಾಯಿಯನ್ನು ಓಪನ್ ಮಾಡಿದ್ರೆ ಬಾಯಿ ಫುಲ್ ಬ್ಲಡ್ ಆಗಿರುತ್ತೆ. ಜೋರು ಗಬ್ಬು ಬೇರೆ ಹೊಡಿತಿರುತ್ತೆ. ಕರ್ಮ ಅಂತ ಇವನ ಹತ್ರ ಟಿಕ್ಟಾಕ್ ಇರುತ್ತೆ. ಸೊ ಟಿಕ್ಟಾಕ್ಸ್ ಎಲ್ಲವನ್ನ ಅವನ ಬಾಯಿಗೆ ಹಾಕಿ ಕೊಟ್ಟು ಉಫ್ ಮಾಡಿ ನೋಡ್ತಾನೆ. ಆವಾಗ್ಲೂ ಆ ಪೇಷಂಟ್ ಎದ್ದೇಳ್ತಿಲ್ಲ. ಸರಿ, ಓಕೆ, ಮತ್ತೆ ನಾವು ಸಿಪಿಆರ್ ಅನ್ನ ಮಾಡಿ ನೋಡೋಣ ಅಂತ ಮತ್ತೆ ಎದೆ ಮೇಲೆ ಕೈಯನ್ನ ಇಟ್ಟು ಪ್ರೆಸ್ ಮಾಡ್ತಾನೆ ಇರ್ತಾನೆ. ನೋಡಿದ್ರೆ ಅವನ ಬಾಡಿಯನ್ನು ಹೊಡ್ಕೊಂಡು ಅವನ ಹೊಟ್ಟೆ ಒಳಗಡೆ ಕೈ ಹೋಗ್ಬಿಡುತ್ತೆ. ಫುಲ್ ರಕ್ತವಾಗಿದೆ. ಅವನ ಹಾಗೆ ಝಾಂಬಿಯಾಗಿ ಚೇಂಜ್ ಆಗಿ ಇವನನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಯ್ಯೋ ಝಾಂಬಿ, ನನ್ನನ್ನ ಕಾಪಾಡಿ ಅಂತ ಇವನು ಎಸ್ಕೇಪ್ ಆಗಿ ಓಡಿ ಬರ್ಬೇಕಾದ್ರೆ ಈ ಕಡೆ ಆ ಸೈಂಟಿಸ್ಟ್ ಆ ವೆಂಡಿಂಗ್ ಮಿಷಿನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅದನ್ನ ತಟ್ಟಿ ಹೇಗಾದ್ರೂ ಒಂದು ಚಿಪ್ಸ್ ಪ್ಯಾಕೆಟ್ ಅನ್ನಾದ್ರೂ ತಗೊಳ್ಳೋಣ ಅಂತ ಟ್ರೈ ಮಾಡ್ತಾನೆ ಇರ್ತಾರೆ. ಆ ಸಮಯದಲ್ಲಿ ಅವನು ಹಿಂದೆ ಮಿರರ್ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ನನ್ನನ್ನು ಕಾಪಾಡಿ ಅಂತ ಕಿರ್ಚ್ಕೊತಾನೆ. ಆದ್ರೆ ಅದು ಸೈಂಟಿಸ್ಟ್ ಕಿವಿಗೆ ಬೀಳೋದೇ ಇಲ್ಲ. ಅಂತ ಸಮಯದಲ್ಲಿ ಆ ದೊಡ್ಡ ಝಾಂಬಿ ಹಿಂದೆ ಬಂದು ನಿಂತು ಅವನನ್ನು ಹೊಡೆದ ಹಾಗೆ ಗೆಲ್ಕೊಂಡು ಹೋಗುತ್ತೆ. ಅಷ್ಟೇ, ಸ್ವಲ್ಪ ಹೊತ್ತಲ್ಲಿ ಅವನೇ ಒಂದು ಝಾಂಬಿಯಾಗಿ ಚೇಂಜ್ ಆಗಿ ಸೈಂಟಿಸ್ಟ್ ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸೈಂಟಿಸ್ಟ್ ಹೆದರಿ ಕೆಳಗಡೆ ಕೂತಿರ್ಬೇಕಾದ್ರೆ ಆ ಹೊಸ ಝಾಂಬಿ ಆ ರೂಮಿನ ಒಳಗಡೆ ನುಗ್ಗಿ ಸೈಂಟಿಸ್ಟ್ ಅನ್ನ ಕಚ್ಚಿ ಹಾಗೆ ರಕ್ತ ಚಿಮ್ತಿರುತ್ತೆ. ಹಾಗೆ ಮೂವಿಯ ಟೈಟಲ್ ನ ಹಾಕಿ ಮೂವಿ ಶುರುವಾಗುತ್ತೆ. ಇವಾಗ ಒಂದು ಹೈಸ್ಕೂಲ್ ಅನ್ನು ತೋರಿಸ್ತಾರೆ. ಆ ಹೈಸ್ಕೂಲ್ ಅಲ್ಲಿ ಇರ್ತಾ ಇರುವ ಸ್ಕೌಟ್ಸ್ ಟೀಮಿಗೆ ಒಬ್ಬ ಹೊಸ ಹುಡುಗನನ್ನ ಜಾಯಿನ್ ಮಾಡೋಣ ಅಂತ ಮಾಸ್ಟರ್ ಅವರು ಟ್ರೈ ಮಾಡ್ಬೇಕಾದ್ರೆ ಆ ಹುಡುಗ ನಾನು ಬರೋದಿಲ್ಲ ಅಂತ ಎದ್ದು ಹೋಗ್ಬಿಡ್ತಾನೆ. ಸರಿ, ಓಕೆ, ನೀವು ಮೂವರು ಮಾತ್ರ ಬನ್ನಿ ಅಂತ ಅಲ್ಲಿ ರಾಜರ್ ಅಂತ ಲೀಡರ್ ಇರ್ತಾರೆ. ನಾವು 4 ಜನರು ಮಾತ್ರ ಹೋಗಿದ್ದು ಬರೋಣ ಅಂತ ಮಾತಾಡ್ತಿರ್ತಾರೆ. ಹಾಗೆ ಸೀನ್ ಕಟ್ ಆಗುತ್ತೆ. ಇವಾಗ ಹೀರೋ ಬೆನ್ನು ಅವನ ಫ್ರೆಂಡ್ ಕಾರ್ಟರ್ ಇಬ್ಬರು ಕಾರಲ್ಲಿ ಹೋಗ್ತಿರ್ತಾರೆ. ಆವಾಗ ನಮ್ಮ ಹೀರೋ, ಅಯ್ಯೋ ನಾವು ಯೂನಿಫಾರ್ಮ್ ಜೊತೆಗೇನೆ ಹೊರಗಡೆ ಬಂದ್ಬಿಟ್ಟಿದೀವಿ, ಏನನ್ನ ಮಾಡೋದು ಅದು ಇದಂತ ಇವ್ರುಗಳು ಮಾತಾಡಿ ಬರ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ರೋಡಿನ ಮಧ್ಯಕ್ಕೆ ಒಂದು ಜಿಂಕೆ ಬಂದು ನಿಂತು ಬಿಡುತ್ತೆ. ಗೊತ್ತಿಲ್ಲದೆ ನಮ್ಮ ಹೀರೋ ಕಾರನ್ನ ಬಿಟ್ಟು ಅದ್ರ ಮೇಲೆ ಡ್ಯಾಶ್ ಮಾಡಿ ಬಿಡ್ತಾನೆ. ಆ ಜಿಂಕೆ ಹಾರಿ ಹೋಗಿ ಬೀಳುತ್ತೆ. ನಮ್ಮ ಹುಡುಗರ ಕಾರನ್ನ ಸ್ಟಾಪ್ ಮಾಡಿಬಿಟ್ಟು ಆ ಜಿಂಕೆಗೆ ಏನಾಯ್ತು ಅಂತ ಬಂದು ನೋಡ್ಬೇಕಾದ್ರೆ ಅದು ಸತ್ತೋಗ್ಬಿಟ್ಟಿದೆ. ಇವಾಗ ನಮ್ಮ ಕೈಯಲ್ಲಿ ಏನನ್ನು ಮಾಡೋಕೆ ಆಗೋದಿಲ್ಲ, ಬಾ ನಾವು ಫಸ್ಟ್ ಇಲ್ಲಿಂದ ಹೊರಡೋಣ ಅಂತ ಹೇಳಿ ಹುಡುಗರು ಮತ್ತೆ ಕಾರಿಗೆ ಹತ್ಕೊಳ್ಳೋಣ ಅಂತ ನೋಡ್ಬೇಕಾದ್ರೆ ಕಾರಿನ ಟೈರ್ ಬೇರೆ ಪಂಚರ್ ಆಗ್ಬಿಟ್ಟಿರುತ್ತೆ. ಸರಿ, ಓಕೆ ಅಂತ ಹೇಳಿ ಕಾರ್ ಟೈರ್ ಅನ್ನ ಚೇಂಜ್ ಮಾಡೋದಕ್ಕೆ ಇವ್ರುಗಳು ಟ್ರೈ ಮಾಡ್ತಿರ್ತಾರೆ. ಅದಕ್ಕೆ ಬೇಕಾಗಿದ್ದ ಟೂಲ್ಸ್ ಎಲ್ಲ ಇವ್ರುಗಳ ಹತ್ರ ಇಲ್ಲ. ಇವಾಗ ಏನನ್ನ ಮಾಡುವುದು ಅಂತ ಹುಡುಗರು ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಕಡೆಗೆ ಒಂದು ಜೀಪ್ ಬರುತ್ತೆ. ಆ ಜೀಪಿಗೆ ಕೈಯನ್ನ ಹಾಕಿ ಸ್ಟಾಪ್ ಮಾಡಿಸ್ತಾರೆ. ಆ ಜೀಪ್ ಅಲ್ಲಿ ಕಾರ್ಟರ್ ಅವನ ತಂಗಿ ಅವಳ ಬಾಯ್ ಫ್ರೆಂಡ್ ಎಲ್ಲಿಗೋ ಹೋಗ್ತಿರ್ತಾರೆ. ಕಾರ್ಟರ್ ಅವನ ತಂಗಿಯನ್ನ ನಮ್ಮ ಹೀರೋಗೆ ತುಂಬಾನೇ ಇಷ್ಟವಾಗ್ತಿರುತ್ತೆ. ಸೊ ಆ ಹುಡುಗಿ ಬರ್ಬೇಕಾದ್ರೆ ಅವಳನ್ನ ಹಾಗೆ ಬಾಯಿ ಬಿಟ್ಟು ನೋಡ್ತಿರ್ತಾನೆ. ಏನೋ ಆಯ್ತು ಅಂತ ಬಾಯ್ ಫ್ರೆಂಡ್ ಬಂದು ಕೇಳ್ಬೇಕಾದ್ರೆ, ಏನು ಇಲ್ಲ ಕಣ, ಕಾರ್ ಟೈರ್ ಪಂಚರ್ ಆಗೋಯ್ತು, ಒಂದು ಆಕ್ಸಿಡೆಂಟ್ ಅನ್ನ ಬೇರೆ ಮಾಡ್ಬಿಟ್ವಿ ಅಂತ ಹೇಳಿ ಮಾತಾಡ್ಬಿಟ್ಟು ಒಂದು ಟೂಲ್ ಬೇಕಾಗಿದೆ ಟೈರ್ ಅನ್ನ ಚೇಂಜ್ ಮಾಡೋದಕ್ಕೆ ಅಂತ ಕೇಳ್ಬೇಕಾದ್ರೆ ಸರಿ ಅಂತ ಬಾಯ್ ಫ್ರೆಂಡ್ ಟೂಲ್ ಅನ್ನ ತೆಗೆದು ಕೊಡ್ತಾನೆ. ನಂತರ ಇವ್ರುಗಳು ಸರಿ ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ಆವಾಗ ಕಾರ್ಟರ್ ಅವನ ತಂಗಿ ಅಂದ್ರೆ ಹೀರೋಯಿನ್ ನಮ್ಮ ಹೀರೋವನ್ನ ನೋಡಿ, ಅಂತಹದ್ದು ಏನನ್ನ ತಾನಿ ನೀವು ಆಕ್ಸಿಡೆಂಟ್ ಅನ್ನ ಮಾಡಿದ್ರಿ ಅಂತ ಕೇಳ್ತಾಳೆ. ಒಂದು ಜಿಂಕೆನೆ ನಾವು ಡ್ಯಾಶ್ ಮಾಡಿ ತೂದು ಬೀಸಾಕ್ಬಿಟ್ವಿ ಅಂತ ಹೇಳ್ಬಿಟ್ಟು ಹಿಂದೆ ತಿರುಗಿ ನೋಡ್ತಾನೆ ಆ ಹುಡುಗಿಗೆ ತೋರ್ಸೋದಕ್ಕಾಗಿ. ಆದ್ರೆ ಇವಾಗ ಜಾಗದಲ್ಲಿ ಆ ಸತ್ತೋದ ಜಿಂಕೆಯನ್ನ ನೋಡ್ಬೇಕಾದ್ರೆ ಕಾಣ್ತಿಲ್ಲ, ಮಾಯವಾಗ್ಬಿಟ್ಟಿದೆ. ಎಲ್ಲೋ ಜಿಂಕೆ ಅಂತ ಹುಡುಗಿ ಕೇಳ್ಬಿಟ್ಟು ಸರಿ ನಾವು ಹೊರಡ್ತೀವಿ ಅಂತ ಜೀಪ್ಗೆ ಹತ್ತಿ ಅವ್ರುಗಳು ಹೊರಡ್ತಾರೆ. ಹಾಗೆ ಅವ್ರುಗಳು ಹೋಗ್ಬೇಕಾದ್ರೆ ಈ ರೀತಿ ಒಂದು ಪಾರ್ಟಿಗೆ ಹೋಗ್ತಿದೀವಿ, ನೀವು ಅಲ್ಲಿಗೆ ಬಂದ್ಬಿಡಿ ಅಂತ ಆ ಪಾರ್ಟಿ ನಡೆಯುವ ಜಾಗದ ಅಡ್ರೆಸ್ ಅನ್ನೆಲ್ಲ ನಮ್ಮ ಹುಡುಗರಿಗೆ ಕೊಟ್ಟು ಹೋಗ್ತಾರೆ. ಅದೊಂದು ಸೀಕ್ರೆಟ್ ಪಾರ್ಟಿ ಅಂತಾನು ಹೇಳಿ ಹೋಗಿರ್ತಾರೆ. ಇದನ್ನ ಕೇಳಿದ ತಕ್ಷಣ ನಮ್ಮ ಕಾರ್ಟರ್ ಫ್ರೆಂಡ್ ಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ, ನಾವು ಸೀಕ್ರೆಟ್ ಪಾರ್ಟಿಗೆ ಹೋಗ್ತಿದೀವಿ ಅಂತ. ಈ ಕಡೆ ನಮ್ಮ ಹೀರೋ ತುಂಬಾನೇ ಹೆದರಿ ಹೋಗಿರ್ತಾನೆ. ಎಲ್ಲೋ ನಾವು ಆಕ್ಸಿಡೆಂಟ್ ಮಾಡಿದ ಜಿಂಕೆನ ಕಾಣ್ತಿಲ್ವಲ್ಲ ಅಂತ ನೋಡ್ತಾನೆ ಇರ್ಬೇಕಾದ್ರೆ, ಅಯ್ಯೋ ಇವನೊಬ್ಬ ಜಿಂಕೆ ಮೇನ್ ಪಾಯಿಂಟ್ ಡೊಂಕೆ ಅಂತ ಮಾತಾಡ್ತಿರ್ತಾನೆ. ಕಾರ್ ಟೈರ್ ರೆಡಿ ಆಗ್ಬಿಟ್ಟಿದೆ, ಬಾರೋ ಫಸ್ಟ್ ನಾವು ಪಾರ್ಟಿಗೆ ಹೋಗೋಣ ಅಂತ ಕಾರ್ಟರ್ ನಮ್ಮ ಹೀರೋವನ್ನ ಕರ್ಕೊಂಡು ಹೊರಡ್ತಾನೆ. ಈ ವಿಷಯ ನಮ್ಮ ಹೀರೋಗೆ ಇಷ್ಟವಾಗ್ತಿಲ್ಲ. ನಾನು ಆ ಪಾರ್ಟಿಗೆಲ್ಲ ಬರಲ್ಲ ಅಂತ ಹೇಳ್ಬೇಕಾದ್ರೆ, ನೀನು ಪಾರ್ಟಿಗೆ ಬರ್ಲೇಬೇಕು, ಬಂದೇ ಆಗ್ಬೇಕು ಅಂತ ನಮ್ಮ ಹೀರೋವನ್ನ ತುಂಬಾನೇ ರಿಕ್ವೆಸ್ಟ್ ಮಾಡಿ ಅವನನ್ನ ಕರ್ಕೊಂಡು ಹೋಗ್ತಾನೆ ಕಾರ್ಟರ್. ಇವಾಗ ಕಾರ್ಟರ್ ಅವರ ಮನೆ ಹತ್ರನೂ ಬಂದಾಯ್ತು. ಕಾರನ್ನ ನಮ್ಮ ಹೀರೋ ಸ್ಟಾಪ್ ಮಾಡಿಬಿಟ್ಟು, ಹೋಗಲು ನಾನು ಪಾರ್ಟಿಗೆಲ್ಲ ಬರೋದಿಲ್ಲ, ನೀನು ಹೋಗು ಅಂತ ಹೇಳ್ಬೇಕಾದ್ರೆ ಆವಾಗ ಕಾರ್ಟರ್ ನಮ್ಮ ಹೀರೋವನ್ನ ತಪ್ಪಿಕೊಂಡು, ನೀನು ಬರ್ಲೇಬೇಕು ಮಗ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಪ್ಲೀಸ್ ಮಾಡಿ ಕೇಳ್ಕೋಬೇಕಾದ್ರೆ ನಮ್ಮ ಹೀರೋನು ಸರಿ ಆಯ್ತು ನಾನು ಬರ್ತೀನಿ ಅಂತ ಒಪ್ಕೋತಾನೆ. ಆ ರೀತಿನೇ ನಮ್ಮ ಹುಡುಗರು ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಕಾರಿನ ಡೋರ್ ಅನ್ನ ಯಾರೋ ನಾಕ್ ಮಾಡೋ ರೀತಿ ಕಾಣುತ್ತೆ. ಯಾರು ಅಂತ ನೋಡಿದ್ರೆ ತುಂಬಾನೇ ಏಜ್ ಆಗಿರುವ ಒಬ್ಬರು ಅಜ್ಜಿ. ಆ ಅಜ್ಜಿ ಕಾರ್ಟರ್ ಅನ್ನ ನೋಡಿ, ಲೋ ತಮ್ಮ ಕಸಗಳನ್ನೆಲ್ಲ ನೀನು ಹೊರಗಡೆ ಹಾಕ್ಬೇಡ, ಅದೆಲ್ಲ ನನ್ನ ಮನೆ
ಹತ್ರ ಬರ್ತಾ ಇದೆ ಅಂತ ನಮ್ಮ ಕಾರ್ಟರ್ಗೆ ಸಿಕ್ಕಾಪಟ್ಟೆ ಬೈದ್ಬಿಟ್ಟು ಹೆದರ್ಸ್ಬೇಕಾದ್ರೆ ಹೆದರಿದ ನಮ್ಮ ಕಾರ್ಟರು ಸರಿ ಅಜ್ಜಿ ಇನ್ ಮುಂದೆ ನಾನು ಆ ರೀತಿ ಎಲ್ಲ ಹಾಕೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆನೆ ಅಜ್ಜಿ ಸಮಾಧಾನ ಆಗಿ ಅಲ್ಲಿಂದ ಹೋಗ್ತಾರೆ. ಆ ಅಜ್ಜಿ ಕಾರ್ಟರ್ ಅವನ ಮನೆ ಪಕ್ಕದಲ್ಲಿ ಇರ್ತಿರೋದು. ಆ ಅಜ್ಜಿ ತುಂಬಾನೇ ಬೆಕ್ಕುಗಳನ್ನ ಸಾಕ್ತಿರ್ತಾರೆ. ಅದನ್ನು ನೋಡಿದ ನಮ್ಮ ಹೀರೋ ಏನೋ ಇಷ್ಟೊಂದು ಬೆಕ್ಕುಗಳನ್ನ ಅವರು ಸಾಕ್ತಿದಾರಲ್ಲ ಅಂತ ಕೇಳ್ಬೇಕಾದ್ರೆ ಆ ಅಜ್ಜಿಯವರಿಗೆ ಅದೇನೆ ತುಂಬಾ ಇಷ್ಟ ಅನ್ಸುತ್ತೆ ಕಣೋ ಅಂತ ಕಾರ್ಟರ್ ಹೇಳ್ತಾನೆ. ಅಲ್ಲಿಗೆ ಸೀನನ್ನ ಕಟ್ ಮಾಡಿದ್ರೆ ಇಲ್ಲಿ ಕಾಡಿನ ಒಳಗಡೆ ನಡೆದು ಹೋಗ್ತಾ ಇರುವ ರೋಜರ್ ಅವರನ್ನ ನಮಗೆ ತೋರಿಸ್ತಾರೆ. ಅವರು ಹಾಗೆ ಕಾಡಿನ ದಾರಿಯಲ್ಲಿ ನಡೆದು ಹೋಗ್ತಿರ್ಬೇಕಾದ್ರೆ ಕೆಳಗಡೆ ಒಂದು ಐಡಿ ಕಾರ್ಡ್ ಬಿದ್ದಿರುತ್ತೆ. ಯಾರ್ದು ಅಂತ ತಗೊಂಡು ಅವರು ನೋಡ್ತಾನೆ ಇರ್ಬೇಕಾದ್ರೆ ಕಾಡಿನ ಒಳಗಡೆ ಸಡನ್ ಆಗಿ ಏನೋ ಸದ್ದಾಗುತ್ತೆ. ಇವರುವೆ ಸದ್ದು ಬರೋ ಕಡೆಗೆ ತುಂಬಾನೇ ಶಾಕ್ ಆಗಿ ಏನದು ಅಂತ ನೋಡ್ತಿರ್ತಾರೆ. ಅವಾಗ ಸಡನ್ ಆಗಿ ಒಂದು ಜಿಂಕೆ ಇವರನ್ನ ಅಟ್ಯಾಕ್ ಮಾಡೋದಕ್ಕೆ ಕೊಚ್ಚೋದಕ್ಕೆ ನೋಡುತ್ತೆ. ಅಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿತ್ತಲ್ಲ ಅದೇ ಜಿಂಕೆನೇ ಇದು. ಇವರ ಕೈಯಲ್ಲಿ ಒಂದು ಚಾಕು ಇರುತ್ತೆ. ಅದನ್ನ ಯೂಸ್ ಮಾಡಿ ಆ ಜಿಂಕೆಯ ಕಣ್ಣಿಗೆ ಜೋರಾಗಿ ಚುಚ್ಚುತ್ತಾರೆ. ಅದು ಹಾಗೆ ಅಲ್ಲೇನೆ ಕೆಳಗಡೆ ಬಿದ್ದೋಗುತ್ತೆ. ಸರಿ ಆಯ್ತು ನಾವು ಇಲ್ಲಿಂದ ಹೊರಡೋಣ ಅಂತ ಅನ್ಕೊಂಡು ರೋಜರ್ ಅಲ್ಲಿಂದ ಹೊರಡಬೇಕಾದ್ರೆ ಯಾವಾಗ್ಲೂ ಆ ಜಿಂಕೆ ಒಂದ್ ರೀತಿ ಸದ್ದು ಮಾಡ್ತಾನೆ ಇರುತ್ತೆ. ಆದ್ರಿಂದ ರೋಜರ್ ಮತ್ತೆ ಆ ಜಿಂಕೆ ಹತ್ರ ಬಂದು ಚೆನ್ನಾಗಿ ಚುಚ್ಚಿ ಅದು ಸತ್ತೋದ ಮೇಲೆ ಅದನ್ನ ಕನ್ಫರ್ಮ್ ಮಾಡ್ಕೋಬಿಟ್ಟು ಸರಿ ಹೊರಡೋಣ ಅಂತ ಅವ್ರಿಗೆ ಗೆದ್ದೇಳ್ಬೇಕಾದ್ರೆ ಆ ಸಮಯದಲ್ಲಿ ಅಲ್ಲಿಗೆ ಬಂದಿದ್ದ ಸೈಂಟಿಸ್ಟ್ ಜಾಂಬಿ ಹಾಗೆ ಹಾರಿ ನಮ್ಮ ರೋಜರ್ ಅವರ ಕತ್ತನ್ನ ಕಚ್ಬಿಡುತ್ತೆ. ಅಷ್ಟೇ ರೋಜರ್ ಅವರ ಕತೆ ಅಲ್ಲಿಗೆ ಮುಗಿಯುತ್ತೆ. ಈ ಕಡೆ ನಮ್ಮ ಹೀರೋ ಮತ್ತೆ ಕಾರ್ಟರ್ ಅನ್ನು ನೋಡಿದ್ರೆ ಸೂಪರ್ ಮಾರ್ಕೆಟ್ ಗೆ ಬಂದಿರ್ತಾರೆ ಬಿಯರ್ಸ್ ಅನ್ನ ತಗೊಳ್ಳೋಣ ಅಂತ. ಇವ್ರುಗಳು ಯೂನಿಫಾರ್ಮ್ ಅನ್ನ ಹಾಕಿ ಬಂದಿರೋದ್ರಿಂದ ನಾವು ಸೂಪರ್ ಮಾರ್ಕೆಟ್ ಒಳಗಡೆ ಹೋಗಿ ಬಿಯರ್ಸ್ ಅನ್ನ ತಗೊಳ್ಳೋದು ಬೇಡ, ಬೇರೆ ಯಾರ ಕೈಗಾದ್ರೂ ಹಣವನ್ನು ಕೊಟ್ಟು ಕಳಿಸೋಣ ಅಂತ ಯೋಚನೆ ಮಾಡಿ ಅಲ್ಲಿರುವ ಒಬ್ಬ ವ್ಯಕ್ತಿ ಹತ್ರ ಹಣವನ್ನು ಕೊಟ್ಟು ಕಳಿಸ್ತಾರೆ ಹುಡುಗರು. ಆ ವ್ಯಕ್ತಿ ಒಳಗಡೆ ಹೋಗಿ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾನೆ, ಕುಣಿತಿರ್ತಾನೆ. ನಮ್ಮ ಹುಡುಗರು ನೋಡ್ತಾನೆ ಇರ್ಬೇಕಾದ್ರೆ ಆ ಸೂಪರ್ ಮಾರ್ಕೆಟ್ ಒಳಗಡೆ ಸೌಂದರ್ಯವಾಗಿರುವ ಒಬ್ಬಳು ಹುಡುಗಿ ಒಳಗಡೆ ಹೋಗ್ತಾವಳೆ. ನಮ್ಮ ಹುಡುಗರು ನೋಡ್ತಾನೆ ಇರ್ತಾರೆ. ಇವ್ರುಗಳು ಹಣವನ್ನು ಕೊಟ್ಟು ಕಳ್ಸೋದ್ರಲ್ವಾ ವ್ಯಕ್ತಿ ಅವನು ಹೊರಗಡೆ ಬರ್ದೆ ಒಳಗಡೆನೆ ಇದ್ಕೊಂಡು ಕುಣಿತಿರ್ತಾನೆ. ಸರಿ ಓಕೆ ನಾನು ಅವನನ್ನ ಹೋಗಿ ಏನು ಅಂತ ಕೇಳಿ ಬರ್ತೀನಿ ಅಂತ ಹೇಳಿ ಕಾರ್ಟರ್ ಆ ಸೂಪರ್ ಮಾರ್ಕೆಟ್ ಒಳಗಡೆ ಹೋಗಿ ಆ ವ್ಯಕ್ತಿಯನ್ನ ಹಿಡಿತಿರ್ತಾನೆ. ನಮ್ಮ ಹೀರೋನು ಸರಿ ಒಳಗಡೆ ಹೋಗೋಣ ಅಂತ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯದಲ್ಲಿ ಆ ಸೌಂದರ್ಯವಾದ ಹುಡುಗಿನು ಹೊರಗಡೆ ಬರ್ತಾವಳೆ. ಆದ್ರೆ ಅವಳ ಹ್ಯಾಂಡ್ ಬ್ಯಾಗ್ ಕಿತ್ತೋಗಿ ಕೆಳಗಡೆ ಬಿದ್ದು ಅವಳ ಥಿಂಗ್ಸ್ ಎಲ್ಲವೇ ಚೆಲ್ಬಿಡುತ್ತೆ. ನಮ್ಮ ಹೀರೋ ಅವಳಿಗೆ ಎಲ್ಲವನ್ನು ತೆಗೆದುಕೊಟ್ಟು ಹೆಲ್ಪ್ ಅನ್ನ ಮಾಡ್ತಾನೆ. ಅದಕ್ಕೆ ಆ ಹುಡುಗಿ ನಮ್ಮ ಹೀರೋವನ್ನ ನೋಡಿ ನೀನು ನೋಡೋದಕ್ಕೇನೆ ತುಂಬಾನೇ ಸೌಂದರ್ಯವಾಗಿ ಇರ್ತಿದ್ಯಾ ಕಣೋ ಅಂತ ಹೇಳ್ತಾರೆ. ನೀವೇ ತುಂಬಾನೇ ಸೌಂದರ್ಯವಾಗಿ ಇರ್ತಿದ್ದೀರಾ ಅಂತ ನಮ್ಮ ಹುಡುಗನು ಹೇಳ್ತಾನೆ. ಹೇ ನನಗೆ ಗೊತ್ತು ನೀವು ಏನಕ್ಕಾಗಿ ಬಂದಿದ್ದೀರಾ ಅಂತ. ಸರಿ ಇನ್ನವೇ ನೀವು ಬಿಯರ್ ಬಾಟಲ್ಸ್ ಅನ್ನ ತಗೊಂಡಿಲ್ವಾ ಅಂತ ಹುಡುಗಿ ಕೇಳಿದ್ರೆ ಎಲ್ಲಿ ಒಳಗಡೆ ಹೋದವನು ಇನ್ನ ಹೊರಗಡೆನೆ ಬಂದಿಲ್ಲ ಅಂತ ಹೀರೋ ಹೇಳ್ಬೇಕಾದ್ರೆ ಸರಿ ಆಯ್ತು ನಾನು ನಿಮಗೆ ತಕ್ಕೊಡ್ತೀನಿ ಅಂತ ಹೇಳಿ ಆ ಸೌಂದರ್ಯವಾದ ಹುಡುಗಿ ಒಳಗಡೆ ಹೋಗಿ ನಮ್ಮ ಹುಡುಗರಿಗಾಗಿ ಬಿಯರ್ ಬಾಟಲ್ಸ್ ಅನ್ನ ತಂದು ಕೊಡ್ತಾವಳೆ. ಸರಿ ಓಕೆ ನಾವು ಆಮೇಲೆ ಮೀಟ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಮ್ಮ ಹುಡುಗರು. ನಂತರ ನಮ್ಮ ಹೀರೋ ಮತ್ತೆ ಕಾರ್ಟರ್ ಕಾಡಿನ ಒಳಗಡೆ ಬಂದು ನೋಡ್ಬೇಕಾದ್ರೆ ಆ ಡುಮ್ಮಕ್ಕಿರುವ ಹುಡುಗ ಮಾತ್ರವೇ ಇರ್ತಿದ್ದಾನೆ. ರೋಜರ್ ಅವರನ್ನ ಕಾಣ್ತಿಲ್ಲ. ಎಲ್ಲೂ ರೋಜರ್ ಅವರನ್ನ ಕಾಣ್ತಿಲ್ವಲ್ಲ ಅಂತ ಕೇಳ್ಬೇಕಾದ್ರೆ ಅವ್ರು ಇನ್ನ ಬಂದಿಲ್ಲ, ಮೇ ಬಿ ಇವಾಗ ಬರ್ತಿರ್ಬೇಕು ಅನ್ಸುತ್ತೆ ಅಂತ ಡುಮ್ಮ ಹೇಳ್ಬೇಕಾದ್ರೆ ಸರಿ ಆಯ್ತು ನಾವು ಇಲ್ಲೇನೆ ಟೆಂಟ್ ಅನ್ನ ಹೊಡೆದು ಇವತ್ತು ರಾತ್ರಿ ಇಲ್ಲೇನೆ ಸ್ಟೇ ಆಗೋಣ ಅಂತ ಹೇಳಿ ಅದೇ ತರ ಅವತ್ತಿನ ರಾತ್ರಿ ಆ ಕಾಡಿನಲ್ಲಿ ಸ್ಟೇ ಆಗ್ತಾರೆ. ಅವತ್ತಿನ ರಾತ್ರಿ ಮಲಗಿ ಹುಡುಗರು ನಿದ್ದೆ ಮಾಡ್ತಿರ್ಬೇಕಾದ್ರೆ ನಮ್ಮ ಕಾರ್ಟರ್ ಬಂದು ನಮ್ಮ ಹೀರೋವನ್ನ ಎಬ್ಬಿಸ್ತಾನೆ. ಬಾರೋ ಮಗ ಪಾರ್ಟಿಗೆ ಹೋಗಿದ್ದು ಬರೋಣ ಅಂತ ಕಾರ್ಟರ್ ಹೇಳ್ಬೇಕಾದ್ರೆ ನಾವು ಜೊತೆಗೆ ಆ ಡುಮ್ಮನನ್ನು ಕರ್ಕೊಂಡು ಹೋಗೋಣ ಕಣೋ ಅಂತ ಹೇಳ್ತಾನೆ ಹೀರೋ. ಅದಕ್ಕೆ ಕಾರ್ಟರ್ ಇಲ್ಲ ಅವನೆಲ್ಲ ಬೇಡ, ಅವನೆಲ್ಲ ಅದಕ್ಕೆ ಸರಿ ಬರಲ್ಲ ಅಂತ ಹೇಳಿ ನಮ್ಮ ಹೀರೋವನ್ನ ಕರ್ಕೊಂಡು ಹೊರಡ್ತಾನೆ. ಆದ್ರೆ ಈ ವಿಷಯ ನಮ್ಮ ಹೀರೋಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಇವಾಗ ಹಾಗೆ ಆ ಪಾರ್ಟಿಯನ್ನ ತೋರಿಸ್ತಾರೆ. ಪಾರ್ಟಿ ಸಿಕ್ಕಾಪಟ್ಟೆ ಜೋರಾಗಿ ನಡೀತಿರುತ್ತೆ. ಇವ್ರುಗಳು ಆ ಪಾರ್ಟಿಗೆ ಹೋಗೋದಕ್ಕಾಗಿ ಇಲ್ಲಿ ಕಾಡಿನ ದಾರಿಯಲ್ಲಿ ನಡೆದು ಹೋಗ್ತಾನೆ ಇರ್ಬೇಕಾದ್ರೆ ರೋಜರ್ ಅವರ ಚಾಕು ದಾರಿಯಲ್ಲಿ ಬಿದ್ದಿರೋದನ್ನ ನೋಡ್ತಾರೆ. ನಮ್ಮ ಹೀರೋ ಅದನ್ನ ಕೈಗೆ ತಗೊಂಡು ಇದು ರೋಜರ್ ಅವರ ಚಾಕು ಅಲ್ವಾ ಅಂತ ಯೋಚನೆ ಮಾಡ್ಬೇಕಾದ್ರೆ ಅದಕ್ಕೆ ಕಾರ್ಟರ್ ಮೇ ಬಿ ಅವರು ಬಂದಿರಬಹುದು, ಬಂದ್ಬಿಟ್ಟು ರಿಟರ್ನ್ ಹೋಗ್ಬಿಟ್ಟಿರ್ಬೇಕು, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ನಾವ್ ಇಲ್ಲಿಂದ ಪಾರ್ಟಿಗೆ ಹೋಗೋಣ ಕಣೋ, ಎಲ್ಲಿ ಆ ಪಾರ್ಟಿ ಏನಾದ್ರೂ ಮುಗ್ದೋಗ್ಬಿಡುತ್ತೋ ಏನೋ ಅಂತ ಬೇಗ ಬೇಗ ನಮ್ಮ ಹೀರೋವನ್ನ ಕಾರಿಗೆ ಹಚ್ಚಿ ಕರ್ಕೊಂಡು ಹೊರಡ್ತಾನೆ ಕಾರ್ಟರ್. ನಮ್ಮ ಹೀರೋಗೆ ಇದು ಇಷ್ಟನೇ ಆಗ್ತಿಲ್ಲ. ನಾವು ಆ ಡುಮ್ಮ ಹುಡುಗನನ್ನು ಜೊತೆಗೇನೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಯೋಚನೆ ಮಾಡ್ಕೊಂಡು ಇಬ್ಬರು ಹುಡುಗರು ಕಾರಲ್ಲಿ ಹೊರಡ್ತಾರೆ. ಕಾರನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ ಡುಮ್ಮ ಹುಡುಗ ಮುಂದೆ ಬಂದು ನಿಂತಿರ್ತಾನೆ. ನೀವೆಲ್ಲ ಫ್ರೆಂಡ್ಸ್ ಏನ್ರೋ ಅಂತ ತುಂಬಾನೇ ಬೇಜಾರಾಗಿ ಆ ಹುಡುಗ ಅಲ್ಲಿಂದ ಹೊರಡ್ತಾನೆ. ನಿಂತ್ಕೊಳ್ಳು ಅಂತ ನಮ್ಮ ಹುಡುಗರು ಕಾರನ್ನ ಬಿಟ್ಟು ಅವನನ್ನ ಸಮಾಧಾನ ಮಾಡೋದಕ್ಕೆ ಹಿಂದೆನೆ ಓಡಿ ಬರ್ತಾರೆ. ಆವಾಗ ಡುಮ್ಮ ನನಗೆ ಗೊತ್ತಿಲ್ಲದೆ ನನ್ನನ್ನ ಬಿಟ್ಬಿಟ್ಟು ನೀವು ಆ ಸೀಕ್ರೆಟ್ ಪಾರ್ಟಿಗೆ ಹೋಗ್ತಿದ್ದೀರಾ ತಾನೆ? ಹೌದು ಕಣೋ, ಆದ್ರೆ ನಿನಗೆ ಅಲ್ಲಿಗೆ ಬರೋದಕ್ಕೆ ಪಾಸ್ ಎಲ್ಲ ಇಲ್ಲ ಅಲ್ವಾ ಅಂತ ಹೇಳಿ ಇವ್ರುಗಳು ಮೇಂಟೈನ್ ಮಾಡ್ಬೇಕಾದ್ರೆ ನೀವು ನನಗೆ ಫ್ರೆಂಡ್ಸೇ ಇಲ್ಲ ಕಣ್ರೋ ಹೋಗ್ರಲ್ಲು ಅಂತ ತುಂಬಾನೇ ಬೇಜಾರಾಗಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಡುಮ್ಮ. ಸರಿ ಓಕೆ ಬಾ ನಾವು ಹೊರಡೋಣ ಅಂತ ಹೇಳಿ ಕಾರ್ಟರ್ ನಮ್ಮ ಹೀರೋನ ಕರ್ಕೊಂಡು ಪಾರ್ಟಿಗೆ ಹೊರಡ್ತಾನೆ. ಆ ಪಾರ್ಟಿ ನಡೆಯುವ ಜಾಗಕ್ಕೆ ಹೋಗಿ ಕಾರನ್ನ ಪಾರ್ಕ್ ಮಾಡ್ಬಿಟ್ಟು ಮುಂದೆ ನೋಡ್ಬೇಕಾದ್ರೆ ಅಲ್ಲಿರುವ ಸೂಪರ್ ಮಾರ್ಕೆಟ್ ನ ಮಿರರ್ ಡೋರ್ ಎಲ್ಲ ಹೊಡೆದೋಗಿರುತ್ತೆ. ಏನೋ ಮಚ್ಚ ಇದು ಅಂಗಡಿಯ ಮೇನ್ ಡೋರ್ ಎಲ್ಲ ಹೊಡೆದೋಗಿದೆಯಲ್ಲ ಅಂತ ನಮ್ಮ ಹೀರೋ ಕಾರ್ಟರ್ ನ ನೋಡಿ ಕೇಳ್ಬೇಕಾದ್ರೆ ಯಾವನಾದ್ರೂ ಕುಡಿದ್ಬಿಟ್ಟು ಗಲಾಟೆಯನ್ನ ಮಾಡಿರ್ತಾನೆ ಕಣೋ, ಅದನ್ನ ಬಿಟ್ಟಾಕೋ ಬಾ ಫಸ್ಟ್ ನಾವು ಒಳಗಡೆ ಹೋಗೋಣ ಅಂತ ಒಳಗಡೆ ಬಂದು ಕೂತು ನಮ್ಮ ಹುಡುಗರು ಹಾಗೆ ಕ್ಯೂರಿಯಾಸಿಟಿಯಿಂದ ನೋಡ್ತಿರ್ತಾರೆ. ಒಬ್ಬಳು ಹುಡುಗಿ ಮಾತ್ರ ಜೋರಾಗಿ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾವಳೆ. ಆ ಜಾಗವೇ ಫುಲ್ ಸೈಲೆಂಟ್ ಆಗಿರ್ತಿದೆ, ಯಾರನ್ನು ಕಾಣ್ತಿಲ್ಲ. ಆ ಒಬ್ಬಳು ಹುಡುಗಿ ಮಾತ್ರವೇ ಆ ಜಾಗದಲ್ಲಿ ಇರ್ತಾವಳೆ. ಆದ್ರೆ ನಮ್ಮ ಹುಡುಗರು ಆ ಹುಡುಗಿ ಹತ್ರ ಏನನ್ನು ಕೇಳೋದಿಲ್ಲ. ಆ ಹುಡುಗಿ ಪಾಡಿಗೆ ಅವಳು ಡ್ಯಾನ್ಸ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಹುಡುಗರು ಬ್ಯಾ ಅಂತ ಬಾಯನ್ನ ಬಿಟ್ಟು ನೋಡ್ತಿರ್ತಾರೆ. ಕಾರ್ಟರ್ ತುಂಬಾನೇ ಹಣವನ್ನ ತಗೊಂಡ್ ಬಂದಿರ್ತಾನೆ. ಆ ಹಣವನ್ನೆಲ್ಲ ತೂದು ಆ ಹುಡುಗಿ ಮೇಲೆ ಬಿಸಾಕ್ತಿರ್ತಾನೆ. ಆ ಹುಡುಗಿ ಡ್ಯಾನ್ಸ್ ಅನ್ನ ಮಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹುಡುಗರ ಮುಖಕ್ಕೆ ರಕ್ತ ಹಾರಿ ಚಿಮ್ತಿರುತ್ತೆ. ಅಯ್ಯೋ ಜಾಂಬಿ ಬಂದ್ಬಿಟ್ಟಿದೆ ಅಂತ ಎದ್ದು ಬಿದ್ದು ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಆ ಕಡೆಯಿಂದ ಒಬ್ಬ ಬೋಡೆ ತಲೆ ಜಾಂಬಿ ಬೇರೆ ಭಯಂಕರವಾಗಿ ಇವ್ರ
ಇವ್ರುಗಳನ್ನ ಚೇಸ್ ಮಾಡಿ ಓಡಿ ಬರ್ತಾನೆ. ನಮ್ಮ ಹೀರೋ ಹೆದರಿ ಬಾತ್ರೂಮ್ ಒಳಗಡೆ ಹೋಗಿ ಹೌಸ್ಕೊತಾನೆ. ಆವಾಗ ಬಾತ್ರೂಮ್ ಒಳಗಡೆ ಬಂದಿದ್ದ ಆ ಬೂಡೆ ತಲೆ ಒಂದೊಂದು ಡೋರ್ ಆಗಿ ಓಪನ್ ಮಾಡಿ ನೋಡ್ಬಿಟ್ಟು ಫೈನಲ್ ಆಗಿ ನಮ್ಮ ಹೀರೋ ಇರುವ ರೂಮ್ ಅನ್ನು ಕೊಂಡು ಹಿಡಿದು ಬಿಡ್ತಾನೆ ಆ ಜಾಂಬಿ. ಸೊ ಡೋರ್ ಅನ್ನು ಹೊಡ್ಕೊಂಡು ಒಳಗಡೆ ಬಂದು ನಮ್ಮ ಹೀರೋನ ಅಟ್ಯಾಕ್ ಮಾಡೋದಕ್ಕೆ ಅವನು ಟ್ರೈ ಮಾಡ್ಬೇಕಾದ್ರೆ ಸಡನ್ ಆಗಿ ಅವನ ತಲೆಗೆ ಯಾರೋ ಡೊಮ್ ಅಂತ ಶೂಟ್ ಮಾಡಿ ಅವನ ತಲೆಯನ್ನ ಚಿಂದಿ ಮಾಡ್ತಾರೆ. ಯಾರು ಅಂತ ನೋಡಿದ್ರೆ ಆ ಸೂಪರ್ ಮಾರ್ಕೆಟ್ ಅಲ್ಲಿ ಬಂದಿದ್ದ ಸೌಂದರ್ಯವಾದ ಹುಡುಗಿ, ಇವಳೇನೆ ನಿಜವಾದ ಹೀರೋಯಿನ್. ಇಲ್ಲಿ ಏನು ತಾನೇ ನಡೀತಿದೆ, ಏನಕ್ಕಾಗಿ ಎಲ್ಲರೂ ನಮ್ಮನ್ನ ಕಚ್ಚೋದಕ್ಕೆ ನೋಡ್ತಿದ್ದಾರೆ ಅಂತ ಹುಡುಗರು ಕೇಳಿದ್ರೆ ಎಲ್ಲರೂ ಜಾಂಬಿ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ, ಫಸ್ಟ್ ನಾವು ಇಲ್ಲಿಂದ ಹೊರಡಬೇಕಾಗಿದೆ, ಎಲ್ಲಿ ನಿನ್ನ ಕಾರು ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಇಲ್ಲೇನೆ ಸೂಪರ್ ಮಾರ್ಕೆಟ್ ಮುಂದೆ ನಿಲ್ಸಿದೀನಿ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಓಡಿ ಹೋಗಿ ಕಾರಿಗೆ ಹತ್ಕೋತಾರೆ. ಕಾರನ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಡೋಷ್ಟ್ರಲ್ಲಿ ತುಂಬಾನೇ ಜಾಂಬೀಸ್, ಆ ಊರಿನ ಜನರು ಎಲ್ಲರೂ ಜಾಂಬಿ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇವ್ರುಗಳನ್ನ ಹಿಂದೆನೆ ಚೇಂಜ್ ಮಾಡಿ ಓಡಿ ಬರೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಹೀರೋನು ಕಾರನ್ನ ಸರಿಯಾಗಿ ಡ್ರೈವ್ ಮಾಡೋದಕ್ಕೆ ಗೊತ್ತಾಗದೆ ಹಾಗೆ ಅಲ್ಲಿರುವ ಪ್ಲಾಟ್ಫಾರ್ಮ್ ಮೇಲೆ ಎಲ್ಲ ಕಾರನ್ನ ಬಿಟ್ಟು ಹೋಗ್ತಿರ್ತಾನೆ. ಆವಾಗ ಇವರ ಕಾರಿನ ಟೈರ್ ಆಲ್ರೆಡಿ ಒಂದು ಪಂಚರ್ ಆಗಿತ್ತಲ್ವಾ, ಅದಕ್ಕೆ ಸರಿಯಾಗಿ ನಟ್ಟು ಬೋಲ್ಟ್ ಅನ್ನ ಹಾಕಿ ಫಿಕ್ಸ್ ಮಾಡಿಲ್ಲ ಅನ್ಸುತ್ತೆ. ಒಂದು ಟೈರ್ ಮಾತ್ರ ಬಿಚ್ಕೊಂಡು ಹಾಗೆ ಮುಂದೆ ಓಡಿ ಹೋಗ್ತಿರುತ್ತೆ. ಏನೋ ಆಯ್ತು ಅಂತ ಕಾರ್ಟರ್ ಕೇಳ್ಬೇಕಾದ್ರೆ ಸರಿಯಾಗಿ ನಾನು ಫಿಕ್ಸ್ ಮಾಡಿಲ್ಲ ಅನ್ಸುತ್ತೆ ಕಣೋ ಅಂತ ಹೇಳ್ತಾನೆ ನಮ್ಮ ಹೀರೋ. ಸರಿ ಆಯ್ತು, ಆ ಜಾಂಬಿಗಳನ್ನ ನಾನು ಹೇಗಾದ್ರೂ ನೋಡ್ಕೋತೀನಿ, ಮೇಂಟೈನ್ ಮಾಡ್ಕೋತೀನಿ, ನೀವು ಫಸ್ಟ್ ಕಾರ್ಗೆ ಟೈರ್ ಅನ್ನ ಫಿಕ್ಸ್ ಮಾಡಿ ಅಂತ ಹೇಳಿ ನಮ್ಮ ಹೀರೋಯಿನ್ ಕೆಳಗಡೆ ಇಳಿದು ಆ ಜಾಂಬಿಗಳಿಗೆ ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ಗನ್ನಲ್ಲಿ ಬುಲೆಟ್ಸ್ ಖಾಲಿ ಆಗ್ಬಿಡುತ್ತೆ. ಸೊ ಬರೀ ಗನ್ನನೇ ಯೂಸ್ ಮಾಡಿ ಬರುವ ಜಾಂಬಿಗಳಿಗೆ ಹೊಡೆದು ಚಿಂದಿ ಮಾಡ್ತಾಳೆ. ಜಾಂಬಿಗಳ ತಲೆಗೆನೆ ಹೊಡೆದು ಅವುಗಳ ಕಥೆಯನ್ನು ಮುಗಿಸ್ತಿರ್ತಾಳೆ. ಈ ಕಡೆ ನಮ್ಮ ಹುಡುಗರು ಅಷ್ಟರಲ್ಲಿ ಹೇಗೋ ಟೈರ್ ಅನ್ನ ಕರೆಕ್ಟ್ ಆಗಿ ಫಿಟ್ ಮಾಡಿ ಬಿಡ್ತಾರೆ. ನಾವು ರೆಡಿ ಮಾಡಾಯ್ತು ಅಂತ ಹೇಳಿದ ತಕ್ಷಣವೇ ನಮ್ಮ ಹೀರೋಯಿನ್ ಬೇಗನೆ ಓಡಿ ಬಂದು ಕಾರಿಗೆ ಹತ್ಕೋತಾಳೆ. ಫಟ್ ಅಂತ ಅಲ್ಲಿಗೆ ಬರುವ ಜಾಂಬೀಸ್ ಗೆಲ್ಲದ್ರ ಹತ್ರ ಇಂದನು ನಮ್ಮ ಹುಡುಗರು ಎಸ್ಕೇಪ್ ಆಗಿ ಕಾರಲ್ಲಿ ಹೋಗ್ತಾರೆ. ಈ ಕಡೆ ನಮ್ಮ ಡುಮ್ಮ ಹುಡುಗನನ್ನು ನೋಡಿದ್ರೆ ಡೈರೆಕ್ಟ್ ಆಗಿ ರೋಜರ್ ಅವರ ಮನೆಗೆ ಬಂದಿರ್ತಾನೆ. ಸರ್ ಎಲ್ಲಿಗೆ ಸರ್ ಹೋದ್ರಿ, ಎಲ್ಲಿ ಇರ್ತಿದ್ದೀರಾ ಅಂತ ನಮ್ಮ ಹುಡುಗ ಅಲ್ಲಿ ಮನೆ ಒಳಗಡೆ ಅವರನ್ನು ಹುಡುಕ್ತಿರ್ಬೇಕಾದ್ರೆ ಇವನಿಗೆ ಹೊಟ್ಟೆ ಶವಾಗ್ಬಿಡುತ್ತೆ. ಸೊ ಆ ಮನೇಲಿ ಸಿಗೋದು ಎಲ್ಲವನ್ನು ತಗೊಂಡು ತಿಂತಿರ್ತಾನೆ. ಅದರಲ್ಲಿ ಹುಡುಗನಿಗೆ ಹೊಟ್ಟೆ ತೋಚ್ಕೊಬಿಡುತ್ತೆ. ಆದ್ರಿಂದ ಹುಡುಗ ಬಾತ್ರೂಮ್ಗೆ ಹೋಗಿ ಕೂತು ಟಾಯ್ಲೆಟ್ ನಾನು ಹೋಗ್ತಿರ್ಬೇಕಾದ್ರೆ ಆವಾಗ ಹಿಂದೆಯಿಂದ ಒಂದು ಜಾಂಬಿ ಅವನನ್ನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಇವನು ಅದನ್ನ ನೋಡೇ ಇರಲ್ಲ. ಇವನ ಕೆಲಸ ಮುಗೀತು ಅಂತ ಎದ್ದು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನೋಡಿದ್ರೆ ರೋಜರ್ ಅವರು ತುಂಬಾನೇ ಒಂದು ಕೆಟ್ಟ ಜಾಂಬಿಯಾಗಿ ಚೇಂಜ್ ಆಗಿ ಅಲ್ಲಿಗೆ ಬಂದು ನಿಂತಿರ್ತಾರೆ. ಇವನನ್ನ ಸಡನ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇವನು ಓಡಿ ಹೋಗ್ತಾನೆ ಇರ್ತಾನೆ. ಅವನನ್ನ ಅಟ್ಯಾಕ್ ಮಾಡಿ ಅವನನ್ನ ಹಿಡಿಯೋದಕ್ಕೆ ಹಿಂದೆನೆ ಟ್ರೈ ಮಾಡ್ತಾನೆ ಇರ್ತಾರೆ ರೋಜರ್ ಜಾಂಬಿನುವೆ. ಒಂದು ಸ್ಟೇಜ್ ಅಲ್ಲಿ ನಮ್ಮ ಡುಮ್ಮನ ಕೈಗೆ ಸ್ಪ್ರೇ ರೀತಿ ಒಂದು ಸಿಗುತ್ತೆ. ಸೊ ಬೆಂಕಿಯನ್ನ ಕಚ್ಚಿ ಆ ಸ್ಪ್ರೇ ಅನ್ನು ಹೊಡೆದು ಫುಲ್ ಅವರಿಗೆ ಬೆಂಕಿಯನ್ನ ಕಚ್ಚಿಸ್ಬಿಡ್ತಾನೆ. ಈ ಕಡೆ ನಮ್ಮ ಹೀರೋ ಹೀರೋಯಿನ್ ಕಾರ್ಟರ್ ಅನ್ನು ನೋಡ್ಬೇಕಾದ್ರೆ ಇವರು ಮೂವರಿಗೆ ಜಾಂಬಿಗಳ ಹತ್ರ ಇಂದ ಎಸ್ಕೇಪ್ ಆಗಿ ಆ ಊರಿನ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ. ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಯಾವುದೇ ಪೊಲೀಸ್ ಆಫೀಸರ್ಸ್ ಅನ್ನು ಕಾಣ್ತಿಲ್ಲ. ಸರಿ ಏನೇ ಇದ್ರು ತುಂಬಾನೇ ಜಾಂಬಿಗಳು ನಮ್ಮನ್ನ ಚೇಸ್ ಮಾಡಿ ಬರ್ತಿದೆ, ಇವಾಗ ಬೇರೆ ದಾರಿನೇ ಇಲ್ಲ, ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಹೌಸ್ಕೊಳ್ಳೋದೇ ಸೇಫ್ ಅಂತ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಲಾಕ್ ಅನ್ನ ಮಾಡ್ಕೋತಾರೆ. ಆದ್ರೆ ಒಳಗಡೆ ನೋಡ್ಬೇಕಾದ್ರೆ ಒಂದು ಪೊಲೀಸ್ ಜಾಂಬಿ ಕೈಯಲ್ಲಿ ಗನ್ನನ್ನ ಇಟ್ಕೊಂಡು ಎರ್ರ ಬೇರೆ ಶೂಟ್ ಮಾಡ್ತಿರುತ್ತೆ. ಅಯ್ಯೋ ಕರ್ಮ ಕರ್ಮ ಅಂತ ಬಂದ್ರೆ ಇಲ್ಲಿ ದೊಡ್ಡ ಕರ್ಮ ಇರ್ತಿದೆಯಲ್ಲ ಅಂತ ನಮ್ಮ ಹುಡುಗರು ಅನ್ಕೊಂಡು ಅಲ್ಲಿ ಒಂದು ಫೈರ್ ಎಕ್ಸ್ಟಿಂಕ್ಷನ್ ಇರುತ್ತೆ. ಅದನ್ನ ನಮ್ಮ ಹೀರೋ ಕೈಗೆ ತಗೊಂಡು ಆ ಪೊಲೀಸ್ ಜಾಂಬಿಗೆ ಹೊಡಿತಾನೆ. ಆವಾಗ ಕಾರ್ಟರ್ ಅಲ್ಲಿರುವ ಕೊಡ್ಲಿಯನ್ನ ತಗೊಂಡು ಆ ಪೊಲೀಸ್ ಜಾಂಬಿ ತಲೆಗೇನೆ ಒಂದೇ ಏಟು. ಅಷ್ಟೇ ಆ ಜಾಂಬಿಯ ಕತೆ ಮುಗ್ದು ಅದು ಅಲ್ಲೇನೆ ಬೀಳುತ್ತೆ. ಅದೇ ಸಮಯದಲ್ಲಿ ಹೊರಗಡೆ ಇರ್ತಾ ಇರುವ ಜಾಂಬೀಸ್ ಗೆಲ್ಲವೇ ಅಲ್ಲಿರುವ ಮಿರರ್ ಡೋರ್ ಅನ್ನು ಹೊಡ್ಕೊಂಡು ಗೆಲ್ಲವೇ ಒಳಗಡೆ ಬರ್ತವೆ. ಅಚ್ಚೊಚ್ಚೋ ನಾವು ಸರಿಯಾಗಿ ಸಿಗೋಕ್ಬಿಟ್ಟಿದೀವಿ ಅಂತ ನಮ್ಮ ಹುಡುಗರು ಹೆದರಿ ಓಡಿ ಹೋಗ್ತಿರ್ತಾರೆ. ಆವಾಗ ಪೊಲೀಸ್ ಸ್ಟೇಷನ್ ಒಳಗಡೆ ಸೆಲ್ ಇರುತ್ತೆ ಅಲ್ವಾ, ಅದ್ರ ಒಳಗಡೆ ನಮ್ಮ ಹುಡುಗರು ಸೇಫ್ ಆಗಿ ಹೋಗಿ ಲಾಕ್ ಅನ್ನ ಮಾಡ್ಕೋತಾರೆ. ಆವಾಗ ಸುತ್ತ ಇರುವ ಜಾಂಬೀಸ್ ಎಲ್ಲವೇ ಸೆಲ್ಲಿನ ಒಳಗಡೆ ಕೈಯನ್ನು ಬಿಟ್ಟು ನಮ್ಮ ಹುಡುಗರನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತವೆ. ಆ ಜಾಗವೇ ನೋಡೋದಕ್ಕೆ ತುಂಬಾನೇ ವೈಲೆಂಟ್ ಆಗಿರುತ್ತೆ. ಆ ಜಾಂಬಿಗಳ ಬಾಯಿಂದ ಬ್ಲಡ್ ಸುರ್ಕೊಂಡು ನಮ್ಮ ಹುಡುಗರನ್ನ ಹಾಗೆ ಕ್ರೂರವಾಗಿ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತವೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಡುಮ್ಮ ಹುಡುಗನನ್ನ ನೋಡಿದ್ರೆ ರೋಜರ್ ಜಾಂಬಿಯನ್ನ ಒಂದು ಚೇರಿಗೆ ಕಟ್ಟಿ ಹಾಕಿಟ್ಟಿರ್ತಾನೆ. ಅವರ ಮುಖವೆಲ್ಲ ಸುಟ್ಟೋಗಿರುತ್ತೆ. ಸರ್ ನೀವು ಇಲ್ಲೇನೆ ಇರಿ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಡುಮ್ಮ ಹುಡುಗ ಅಲ್ಲಿಂದ ಹೊರಡ್ಬೇಕಾದ್ರೆ ರೋಜರ್ ಅವರು ಒಂದು ಟೋಪವನ್ನು ಯೂಸ್ ಮಾಡ್ತಿರ್ತಾರೆ. ಆ ಟೋಪವನ್ನು ತಗೊಂಡು ಆ ಜಾಂಬಿ ತಲೆಗೆ ಹಾಕಿ ಕೊಟ್ಬಿಟ್ಟು ಬಾಯ್ ಬಾಯ್ ಅಂತ ಹೇಳಿ ಹೊರಡುತ್ತಾನೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಸೆಲ್ ಒಳಗಡೆ ಇರ್ತಾ ಇರುವ ನಮ್ಮ ಹುಡುಗರನ್ನ ನೋಡಿದ್ರೆ ಇಲ್ಲಿಂದ ನಾವು ಹೇಗೆ ತಪ್ಪಿಸ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆವಾಗ ಹೊರಗಡೆ ಏನೋ ಹಾಡಿನ ಸದ್ದು ಕೇಳುತ್ತೆ. ಆ ಸದ್ದನ್ನ ಕೇಳಿದ ತಕ್ಷಣ ಒಳಗಡೆ ಇರ್ತಾ ಇದ್ದ ಜಾಂಬೀಸ್ ಗೆಲ್ಲವೇ ಹೊರಗಡೆ ಹೋಗ್ಬಿಡುತ್ತೆ. ಏನಿದು ಜಾಂಬಿಗಳಿಗೆ ಹಾಡು ಇಷ್ಟ ಆಗುತ್ತಾ ಅಂತ ನಮ್ಮ ಹುಡುಗರು ಯೋಚನೆ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಸೆಲ್ ಒಳಗಡೆ ಇರ್ತಾ ಇರುವ ನಮ್ಮ ಹುಡುಗರು ತಪ್ಪಿಸ್ಕೊಂಡು ಹೋಗೋಣ ಅಂತ ಅನ್ಕೋಬೇಕಾದ್ರೆ ಸೆಲ್ ಆಟೋಮೆಟಿಕ್ ಲಾಕ್ ಆಗ್ಬಿಟ್ಟಿರುತ್ತೆ. ಅದರ ಕೀ ಸ್ವಲ್ಪ ದೂರದಲ್ಲಿ ಮುಂದೆನೆ ಇರುತ್ತೆ. ಸೊ ಇವ್ರುಗಳು ಏನೇನೋ ಮಾಡಿ ಅಲ್ಲಿರುವ ಕೀಯನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಆ ಸಮಯದಲ್ಲಿ ಆ ಹಾಡನ್ನ ಹೊರಗಡೆ ಪ್ಲೇ ಮಾಡಿ ಆ ಜಾಂಬಿಗಳನ್ನ ಹೊರಗಡೆ ಬರ್ಸಿರೋದು ಯಾರು ಅಂತ ನೋಡಿದ್ರೆ ನಮ್ಮ ಡುಮ್ಮ ಹುಡುಗಾನೆ. ಇವಾಗ ಜಾಂಬೀಸ್ ಗೆಲ್ಲವೇ ಹೊರಗಡೆ ಬಂದ ಮೇಲೆ ನಮ್ಮ ಡುಮ್ಮ ಹುಡುಗ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗೋದಕ್ಕಾಗಿ ಟ್ರೈ ಮಾಡ್ತಾನೆ. ಆವಾಗ ಗೊತ್ತಿಲ್ಲದೆ ಅಲ್ಲಿ ನಿಂತಿರುವ ಕಾರ್ ಮೇಲೆ ಡ್ಯಾಶ್ ಮಾಡಿ ಬಿಡಬೇಕಾದ್ರೆ ಆ ಕಾರ್ ಅಲ್ಲಿ ಅಲಾರ್ಮ್ ಬಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಅಷ್ಟೇ ಜಾಂಬೀಸ್ ಇವನನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಮ್ಮ ಹುಡುಗನ ಸ್ಟೇಷನ್ ಒಳಗಡೆ ಬೇಗ ಬೇಗ ಓಡಿ ಹೋಗ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಹೇಗೋ ಒಂದು ಕಡ್ಡಿಯನ್ನ ಕೈಗೆ ತಗೊಂಡು ಅದರ ಮುಖಾಂತರ ಕೀಯನ್ನ ಆಲ್ಮೋಸ್ಟ್ ತಗೋತಿರ್ತಾನೆ. ಅಷ್ಟರಲ್ಲಿ ಒಳಗಡೆ ಓಡಿ ಬಂದ ಡುಮ್ಮ ಗೊತ್ತಿಲ್ಲ
ಗೊತ್ತಿಲ್ಲದೆ ಆ ಕೀಯನ್ನ ತಗುಲಿಸ್ಬಿಡ್ತಾನೆ. ಅದು ಅಲ್ಲಿರುವ ಒಂದು ತೂತಿನ ಒಳಗಡೆ ಬಿದ್ದೋಗುತ್ತೆ. ಲೋ ಆ ಬೀಗವನ್ನ ತಗೊಂಡು ಬೇಗನೆ ಈ ಸೆಲ್ ಅನ್ನು ಓಪನ್ ಮಾಡೋ ಅಂತ ನಮ್ಮ ಹುಡುಗರು ಹೇಳ್ಬೇಕಾದ್ರೆ ಅದೇ ತರ ನಮ್ಮ ಹುಡುಗನು ತಗೊಂಡು ಓಪನ್ ಮಾಡ್ತಿರ್ತಾನೆ. ಆವಾಗ ಸಡನ್ ಆಗಿ ಒಂದು ದೊಡ್ಡ ಜಾಂಬಿ ಹಿಂದೆಯಿಂದ ನಮ್ಮ ಡುಮ್ಮ ಹುಡುಗನನ್ನ ಅಟ್ಯಾಕ್ ಮಾಡೋದಕ್ಕೆ ಓಡಿ ಬರುತ್ತೆ. ಆವಾಗ ನಮ್ಮ ಹೀರೋ ಕೈಯಲ್ಲಿ ಒಂದು ಶಾರ್ಪ್ ಆದ ಸ್ಟಿಕ್ ಅನ್ನು ಹಿಡಿದಿರ್ತಾನೆ ಅಲ್ವಾ, ಅದ್ರಲ್ಲಿ ಆ ಜಾಂಬಿಯ ಕತ್ತಿಗೆ ಒಂದೇ ಚುಚ್ಚು. ಆ ಜಾಂಬಿಯ ಕತೆ ಮುಗಿಯುತ್ತೆ. ನಂತರ ಹೇಗೋ ನಮ್ಮ ಚಬ್ಬಿ ಹುಡುಗ ಡೋರ್ ಅನ್ನು ಓಪನ್ ಮಾಡಿ ಕೊಟ್ಬಿಡ್ತಾನೆ. ಎಲ್ಲರೂ ಸೆಲ್ ಅನ್ನು ಓಪನ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ್ರೆ ತುಂಬಾನೇ ಜಾಂಬೀಸ್ ಇವ್ರುಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಓಡಿ ಬರುತ್ತೆ. ಇವ್ರುಗಳು ಅವುಗಳ ಹತ್ರದಿಂದ ಹೇಗೋ ಎಸ್ಕೇಪ್ ಆಗಿ ಸ್ಟೇಷನ್ ನ ಬಿಟ್ಟು ಹೊರಗಡೆ ಬರ್ತಾರೆ. ಅಲ್ಲಿರುವ ಗೇಟ್ ಅನ್ನು ಕ್ಲೋಸ್ ಮಾಡೋಣ ಅಂತ ನಮ್ಮ ಹುಡುಗರು ಟ್ರೈ ಮಾಡಿದ್ರೆ ಅಷ್ಟರಲ್ಲಿ ಅಲ್ಲಿರುವ ಪೊಲೀಸ್ ಲೇಡಿ ಜಾಂಬಿ ಒಬ್ಬರು ಬಂದು ಅದ್ರ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಸರಿಯಾಗಿ. ಆವಾಗ ಕಾರ್ಟರ್ ಅಯ್ಯ ಒಂದು ಸೂಪರ್ ಆಗಿರುವ ಜಾಂಬಿ ನನ್ನ ಕೈಗೆ ಸಿಕ್ಬಿಡ್ತು ಅಂತ ಜಾಂಬಿ ಹತ್ರನೇ ಒಂದ್ ರೀತಿ ಬಿಹೇವ್ ಮಾಡ್ತಿರ್ತಾನೆ. ಲೋ ಬಾರಲೇ ಅಂತ ಹೇಳಿ ನಮ್ಮ ಹೀರೋ ಕಾರ್ಟರ್ ನ ಕರ್ಕೊಂಡು ಎಲ್ಲರನ್ನು ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಹೋಗ್ತಾನೆ ಇರ್ಬೇಕಾದ್ರೆ ದೂರದಲ್ಲಿ ಒಂದು ಗಾಡಿ ನಿಂತಿರುತ್ತೆ. ಸರಿ ಆ ಗಾಡಿಗೆ ಹತ್ಕೊಂಡು ನಾವು ಇಲ್ಲಿಂದ ತಪ್ಪಿಸ್ಕೊಬಿಡೋಣ ಅಂತ ಅನ್ಕೊಂಡು ಇವ್ರುಗಳು ಮುಂದೆ ಹೋದ್ರೆ ಅಲ್ಲಿ ಒಂದು ಜಾಂಬಿ ಇರುತ್ತೆ. ಈ ಜಾಂಬಿಯನ್ನು ಹೇಗಾದ್ರೂ ನಾವು ಹೊಡೆದು ಸಾಯಿಸ್ಬೇಕಲ್ಲ, ಆದ್ರೆ ನಮ್ಮ ಹತ್ರ ಯಾವುದೇ ರೀತಿಯ ವೆಪನ್ ಇಲ್ವಲ್ಲ ಅಂತ ಇವ್ರುಗಳು ಯೋಚನೆ ಮಾಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಡುಮ್ಮ ಹುಡುಗ ಈ ಜಾಂಬಿಯನ್ನ ನಾನು ನೋಡ್ಕೋತೀನಿ ಅಂತ ಹೇಳಿ ಆ ಜಾಂಬಿಯ ಹತ್ರ ಹೋಗಿ ಹಾಡನ್ನ ಹಾಡ್ತಿರ್ತಾನೆ. ಆ ಜಾಂಬಿನು ತಿರುಗಿಸಿ ಹಾಡನ್ನ ಹೇಳ್ತಿರುತ್ತೆ. ತಕ್ಷಣವೇ ಕಾರ್ಟರ್ ಹೋಗಿ ಹಾಡನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ಲೂಸ್ ಜಾಂಬಿನ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಅದರ ನೆತ್ತಿಗೆನೆ ಯಾರೋ ಶೂಟ್ ಮಾಡಿ ಅದರ ಕಥೆಯನ್ನ ಮುಗಿಸ್ತಾರೆ. ಯಾರು ಅಂತ ಹಿಂದೆ ತಿರುಗಿ ನೋಡಿದ್ರೆ ಆ ಜಾಗಕ್ಕೆ ಒಬ್ಬರು ಸೋಲ್ಜರ್ ಬಂದಿರ್ತಾರೆ. ಇಡೀ ಊರು ಆರ್ಮಿಯ ಕಂಟ್ರೋಲ್ ಕೆಳಗಡೆ ಬಂದ್ಬಿಟ್ಟಿದೆ, ಸೊ ಬೇಗನೆ ಗಾಡಿಗೆ ಹತ್ತಿ ನೀವು ಅಂತ ಹೇಳಿ ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಆವಾಗ ನಮ್ಮ ಹೀರೋ ಏನಾಯ್ತು ನಮ್ಮ ಊರಿಗೆ ಅಂತ ಕೇಳ್ಬೇಕಾದ್ರೆ ಏನೋ ಒಂದು ಜಾಂಬಿ ವೈರಸ್ ಇಡೀ ಊರ್ ಪೂರ್ತಿ ಸ್ಪ್ರೆಡ್ ಆಗ್ತಿದೆ, ಸೊ ಇಡೀ ಊರಿಗೇನೆ ಇನ್ನ ಸ್ವಲ್ಪ ಹೊತ್ತಲ್ಲಿ ನಾವು ಬಾಂಬ್ ಅನ್ನ ಹಾಕಿ ಬ್ಲಾಸ್ಟ್ ಮಾಡಲಿದ್ದೀವಿ. ಆವಾಗ್ಲೇನೆ ಈ ಜಾಂಬಿಗಳ ಕಥೆಯನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ತಿರ್ತಾರೆ ನಮ್ಮ ಮಿಲಿಟರಿ ಆಫೀಸರ್. ಆವಾಗ ನಮ್ಮ ಹೀರೋ ಹಾಗಾದ್ರೆ ನಾವು ಫಸ್ಟ್ ಅಲ್ಲಿ ಪಾರ್ಟಿ ನಡೀತಿರುವ ಜಾಗಕ್ಕೆ ಹೋಗಿ ಅಲ್ಲಿರೋರು ಎಲ್ಲರನ್ನು ನಾವು ಕಾಪಾಡಬೇಕು ಅಂತ ಹೇಳ್ತಾನೆ. ಸೊ ಅದೇ ತರ ಜಾಗಕ್ಕೆ ಬಂದು ಇವ್ರುಗಳು ನೋಡ್ಬೇಕಾದ್ರೆ ಯಾವುದೇ ರೀತಿಯ ಪಾರ್ಟಿನ ಜಾಗದಲ್ಲಿ ನಡೀತಿಲ್ಲ. ಅಲ್ಲಿ ಒಂದು ದೊಡ್ಡ ಫ್ಯಾಕ್ಟರಿನೇ ಇರ್ತಿರೋದು. ಏನು ಇದು ಬರೀ ಫ್ಯಾಕ್ಟರಿನೇ ಇರ್ತಿರೋದು, ಫೇಕ್ ಅಡ್ರೆಸ್ ಅನ್ನು ಕೊಟ್ಬಿಟ್ಟಿದಾರೋ ನಮಗೆ ಅಂತ ಇವ್ರುಗಳು ಯೋಚನೆ ಮಾಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಡುಮ್ಮ ಹುಡುಗ ಕರ್ಮಾಯಿಸಿ ಬೂಮರ್ ಅನ್ಕೊಂಡ್ರು. ನನ್ನನ್ನ ಬಿಟ್ಬಿಟ್ಟು ನೀವು ಅಲೋನ್ ಆಗಿ ಪಾರ್ಟಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ರಲ್ವಾ, ನಿಮಗೆ ಹೀಗೇನೆ ಕೊಡಬೇಕು ಐತೆ ನಿಮಗೆ ಇನ್ನ ಅಂತ ಕಿಂಡಲ್ ಮಾಡ್ತಿರ್ತಾನೆ. ಸೊ ನಮ್ಮ ಮೂವರು ಹುಡುಗರು ಒಬ್ಬರಿಗೊಬ್ರು ಜಗಳ ಮಾಡ್ಕೊತಾರೆ. ನಿನ್ನಿಂದಾನೆ ಕಣ ಪ್ರಾಬ್ಲಮ್, ನಿನ್ನಿಂದಾನೆ ಸಮಸ್ಯೆ ಅಂತ. ಆವಾಗ ಕಾರಿನ ಒಳಗಡೆ ನೋಡ್ಬೇಕಾದ್ರೆ ಬಂದಿರುವ ಸೋಲ್ಜರ್ಗೆ ಆಲ್ರೆಡಿ ಏಟ್ ಆಗಿದೆ. ಯಾವುದೋ ಜಾಂಬಿ ಅವರನ್ನ ಕಚ್ಬಿಟ್ಟಿದೆ ಅನ್ಸುತ್ತೆ. ಅವರು ಸಡನ್ ಆಗಿ ಜಾಂಬಿಯಾಗಿ ಚೇಂಜ್ ಆಗಿ ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಗಾಯ್ಸ್ ನನ್ನನ್ನ ಕಾಪಾಡಿ ಅಂತ ಕಿರ್ಚ್ಕೋಬೇಕಾದ್ರೆ ನಮ್ಮ ಹುಡುಗರು ಓಡಿ ಬರ್ತಾರೆ. ಅಷ್ಟರಲ್ಲಿ ನಮ್ಮ ಹೀರೋಯಿನ್ ಜಾಂಬಿಗೆ ಹೊಡೆದು ಅದನ್ನ ತಳ್ಬಿಟ್ಟು ಇವರು ಕಾರನ್ನ ಬಿಟ್ಟು ಕೆಳಗಡೆ ಇಳಿದು ಅಟ್ಯಾಕ್ ಮಾಡೋಕೆ ಬರುವ ಜಾಂಬಿಯ ತಲೆಯನ್ನ ಕಾರ್ ಡೋರ್ ಅಲ್ಲೇ ಹೊಡೆದು ಚಿಂದಿ ಮಾಡ್ತಾಳೆ. ಇವಾಗ ನಾವು ಏನನ್ನ ಮಾಡೋಕೆ ಆಗುತ್ತೆ, ಅವ್ರುಗಳನ್ನ ಹೇಗೆ ನಾವು ಕಾಪಾಡೋದು ಅಂತ ಇವ್ರುಗಳು ಯೋಚನೆ ಮಾಡ್ಬೇಕಾದ್ರೆ ಆವಾಗ ತಕ್ಷಣವೇ ಕಾರ್ಟರ್ ನನ್ನ ತಂಗಿ ಎಲ್ಲಿಗೆ ಹೋದ್ರು ಅದನ್ನ ಡೈರಿಯಲ್ಲಿ ಬರ್ದಿಟ್ಟು ಹೋಗ್ತಾಳೆ. ಅವಳು ಏನೇ ಮಾಡಿದ್ರು ಅದನ್ನ ಬರ್ದಿಟ್ಟು ಬಿಡ್ತಾಳೆ. ಸೊ ನಾವು ಮನೆಗೆ ಹೋಗಿ ಅವಳ ಡೈರಿಯನ್ನ ಚೆಕ್ ಮಾಡಿದ್ರೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹುಡುಗರು ಸರಿ ಇದೇನೆ ಕರೆಕ್ಟ್ ಆಗಿ ಬರುತ್ತೆ ಅಂತ ಆ ಜಾಂಬಿಯನ್ನ ಎಲ್ದು ಹೊರಗಡೆ ಹಾಕ್ಬಿಟ್ಟು ಆ ಜೀಪ್ ಅನ್ನು ತಗೊಂಡು ಹೊರಡುತ್ತಾರೆ. ಮನೆ ಹತ್ರ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಜಾಂಬಿಗಳು ಸುತ್ತಾಡ್ತಿರುತ್ತೆ. ಆದ್ರೂ ನಮ್ಮ ಹುಡುಗರು ಹೇಗೋ ಸೈಲೆಂಟ್ ಆಗಿ ಮನೆ ಒಳಗಡೆ ಬಂದು ಆ ಡೈರಿ ಎಲ್ಲಿದೆ ಅಂತ ಹುಡುಕಿ ನೋಡ್ತಿರ್ತಾರೆ. ಆದ್ರೆ ಡೈರಿಯನ್ನ ಕಾಣ್ತಿಲ್ಲ. ಹುಡುಗಿ ಎಲ್ಲೋ ಹೌಸ್ ಇಟ್ಟಿದ್ದಾಳೆ ಅನ್ಸುತ್ತೆ. ಹುಡುಕ್ತಾನೆ ಇರ್ಬೇಕಾದ್ರೆ ಕೆಳಗಡೆ ಏನೋ ಸದ್ದಾಗ್ತಿರುತ್ತೆ. ಏನು ಅಂತ ನೋಡಿದ್ರೆ ಆ ಪಕ್ಕದ ಮನೆ ಅಜ್ಜಿ ಜಾಂಬಿಯಾಗಿ ಚೇಂಜ್ ಆಗಿ ಇವಾಗ ಸೈಲೆಂಟ್ ಆಗಿ ಇವ್ರುಗಳಿಗೆ ಇರ್ತಾ ಇರುವ ಮನೆ ಒಳಗಡೆ ಬರ್ತಿರ್ತಾರೆ. ಆದ್ರಿಂದ ನಮ್ಮ ಹೀರೋಯಿನ್ ಕೆಳಗಡೆ ಏನೋ ಸದ್ದಾಗ್ತಿದೆ, ಸೊ ನೀವಿಬ್ಬರು ಹೋಗಿ ನೋಡಿ ಬನ್ನಿ ಅಂತ ನಮ್ಮ ಕಾರ್ಟರ್ ಮತ್ತೆ ಡುಮ್ಮ ಹುಡುಗನನ್ನ ಕೆಳಗಡೆ ಕಳ್ಸಿಕೊಡ್ತಾರೆ. ಇವ್ರುಗಳು ಕೆಳಗಡೆ ಬಂದು ನಿಧಾನಕ್ಕೆ ಹಾಗೆ ಹುಡುಕಿ ನೋಡ್ಬೇಕಾದ್ರೆ ಯಾರನ್ನು ಕಾಣ್ತಿರಲ್ಲ. ಆದ್ರೆ ಸಡನ್ ಆಗಿ ಆ ಅಜ್ಜಿ ಜಾಂಬಿ ಹಾರಿ ಬಂದು ನಮ್ಮ ಕಾರ್ಟರ್ ಅನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇವ್ರುಗಳು ಕಿರ್ಚ್ಕೊಳ್ಳುವ ಸದ್ದನ್ನ ಕೇಳಿ ಆ ಮನೆ ಒಳಗಡೆ ಇನ್ನವೇ ತುಂಬಾನೇ ಜಾಂಬೀಸ್ ಗಳು ಬರೋದಕ್ಕೆ ಶುರು ಮಾಡುತ್ತೆ. ಕಾರ್ಟರ್ ಆ ಅಜ್ಜಿ ಜಾಂಬಿ ಹತ್ರ ಸರಿಯಾಗಿ ಸಿಗಾಕೋಬಿಟ್ಟಿದ್ದಾನೆ ಅನ್ಸುತ್ತೆ. ಅವನನ್ನ ದಬಾಕ್ಸಿ ಮಲಗಿಸ್ಬಿಟ್ಟು ಅವನ ಡಿಕ್ಕಿಗೆನೆ ಕಚ್ಚೋದಕ್ಕೆ ಹೋಗ್ತಿರುತ್ತೆ ಜಾಂಬಿ. ನನ್ನನ್ನ ಕಾಪಾಡೋ ಅಂತ ಕಾರ್ಟರ್ ಕಿರ್ಚ್ಕೋಬೇಕಾದ್ರೆ ನಮ್ಮ ಡುಮ್ಮ ಹುಡುಗ ಅಲ್ಲಿರುವ ಜಾಂಬೀಸ್ ಎಲ್ಲವನ್ನು ಹೊಡೆದು ತಳ್ಬಿಟ್ಬಿಟ್ಟು ಫ್ರೆಂಡ್ ಅನ್ನ ಕಾಪಾಡಿ ಹಿಂದೆ ಎಳ್ಕೊಂಡು ಹೋಗ್ತಾನೆ. ನಂತರ ಅಜ್ಜಿಯನ್ನ ಅಲ್ಲಿರುವ ವಿಂಡೋದಲ್ಲಿ ಸಿಕ್ಸಿ ಅದರ ತಲೆಯನ್ನ ಎರಡಾಗಿ ತುಂಡಾಗಿ ಕಟ್ ಮಾಡಿಸ್ತಾರೆ. ನಮ್ಮ ಹೀರೋ ಮತ್ತೆ ಹೀರೋಯಿನ್ ಕೆಳಗಡೆ ಬಂದು ನೋಡ್ಬೇಕಾದ್ರೆ ಆ ಜಾಗದಲ್ಲಿ ತುಂಬಾನೇ ಜಾಂಬೀಸ್ ಗಳಾಗಿ ಇರುತ್ತೆ. ಸೊ ಆದ್ರಿಂದ ನಮ್ಮ ಹುಡುಗರನ್ನ ಬಂಡ್ರೋ ಮೇಲ್ಗಡೆ ಅಂತ ಹೇಳಿ ಎಲ್ಲರನ್ನು ಮೇಲ್ಗಡೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿರುವ ಡೋರ್ ಅನ್ನು ಕ್ಲೋಸ್ ಮಾಡ್ಕೋತಾರೆ. ಆದ್ರೂ ಈ ಜಾಂಬಿಗಳು ಆ ಡೋರ್ ಅನ್ನು ಹೊಡೆದಾಕೊಂಡು ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತವೆ. ತಕ್ಷಣ ನಮ್ಮ ಹುಡುಗರು ಅಲ್ಲಿರುವ ಟೇಬಲ್ ಥಿಂಗ್ಸ್ ಎಲ್ಲವನ್ನ ಡೋರ್ ಗೆ ಅಡ್ಡ ಹಾಕಿ ತಡೆಯೋದಕ್ಕೆ ನೋಡ್ತಾರೆ. ಆದ್ರೂ ಆಗ್ತಿಲ್ಲ. ಸೊ ನಾವು ಫಸ್ಟ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಹೀರೋ ಅಲ್ಲಿರುವ ಕಿಟಕಿ ಡೋರ್ ಅನ್ನು ಓಪನ್ ಮಾಡ್ಬೇಕಾದ್ರೆ ಕಿಟಕಿಯ ಪಕ್ಕದಲ್ಲೇ ಟ್ರಾಂಪಲೈನ್ ಇದ್ದಿರುತ್ತೆ. ಅದರಲ್ಲಿ ಒಂದು ಜಾಂಬಿ ಹಾಗೆ ಜಂಪ್ ಮಾಡಿ ಹಾರಿ ಬಂದು ನಮ್ಮ ಹೀರೋವನ್ನ ಹಿಡ್ಕೊಳ್ಳುತ್ತೆ. ತಕ್ಷಣವೇ ಮಿಕ್ಕಿರೋರು ಆ ಜಾಂಬಿಗೆ ಹೊಡೆದು ನಮ್ಮ ಹೀರೋನ ಹೇಗೋ ಕಾಪಾಡ್ತಾರೆ. ಇವಾಗ ನಾವು ಏನನ್ನ ಮಾಡೋದು ಅಂತ ನಮ್ಮ ಹುಡುಗರು ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಬೇರೆ ದಾರಿನೇ ಇಲ್ಲ, ಈ ಟ್ರಾಂಪಲೈನ್ ಗೆ ಜಂಪ್ ಮಾಡಿನೇ ನಾವು ತಪ್ಪಿಸ್ಕೋಬೇಕಾಗಿದೆ ಅಂತ ಒಬ್ಬರ ನಂತರ ಒಬ್ಬರು ಜಂಪ್ ಮಾಡ್ತಿರ್ತಾರೆ.
ಬಿಟ್ಟಿರ್ತಾರೆ. ಕಾರ್ಟರ್, ಡುಮ್ಮ, ನಮ್ಮ ಹೀರೋಯಿನ್ ಮೂವರಿಗೆ ಜಂಪ್ ಮಾಡಿ ತಪ್ಪಿಸ್ಕೊಬಿಟ್ಟಿರ್ತಾರೆ. ಆದ್ರೆ ಫೈನಲ್ ಆಗಿ ನಮ್ಮ ಹೀರೋ ಜಂಪ್ ಮಾಡೋಣ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಮನೆ ಒಳಗಡೆ ಇರ್ತಾ ಇರುವ ಜಾಂಬೀಸ್ ಆ ಡೋರ್ ನ ಹೊಡ್ಕೊಂಡು ಒಳಗಡೆ ಬಂದ್ಬಿಟ್ಟಿರ್ತವೆ. ಆವಾಗ ಅಲ್ಲಿರುವ ಕಬೋರ್ಡ್ ಇಂದ ಡೈರಿ ಕೆಳಗಡೆ ಬೀಳುತ್ತೆ. ಅದನ್ನ ನೋಡಿದ ನಮ್ಮ ಹೀರೋ ಫಟ್ ಅಂತ ಓಡಿ ಬಂದ ಡೈರಿಯನ್ನ ಕೈಗೆ ತಗೊಂಡು ಜಾಂಬಿಗಳ ಹತ್ರ ಇಂದ ಎಸ್ಕೇಪ್ ಆಗಿ ಸ್ಪೀಡ್ ಆಗಿ ಓಡಿ ಬಂದು ಕೆಳಗಡೆ ಜಂಪ್ ಮಾಡ್ತಾನೆ. ಅಂತಹ ಸಮಯದಲ್ಲಿ ಕೆಳಗಡೆ ಇರುವ ಜಾಂಬೀಸ್ ಎಲ್ಲ ಹಾಗೆ ಈಗರಾಗಿ ನಮ್ಮ ಹೀರೋಗಾಗಿ ವೇಟ್ ಮಾಡ್ತಿರುತ್ತೆ. ಅಷ್ಟೇ ಇವುಗಳ ಹತ್ರ ಸಿಗಾಕೊಂಡ್ರೆ ನಮ್ಮ ಕತೆ ಮುಗೀತು ಅಂತ ನಮ್ಮ ಹೀರೋ ಜಂಪ್ ಮಾಡೋಕೆ ಬಂದವನು ಹಾಗೆ ಸ್ಟಾಪ್ ಆಗಿ ಅಲ್ಲಿ ಒಂದು ಹಗ್ಗ ಇರುತ್ತೆ. ಆ ಹಗ್ಗವನ್ನ ಹಿಡ್ಕೊಂಡು ಹಾಗೆ ನೇತಾಡ್ತಿರ್ತಾನೆ. ಈ ಜಾಗಕ್ಕೆ ಹೇಗೆ ಹಗ್ಗ ಬಂತು ಅಂತ ನಮ್ಮ ಹುಡುಗ ಯೋಚನೆ ಮಾಡಿದ್ರೆ ಆಕ್ಚುಲಿ ಅಲ್ಲಿರುವ ಜಾಂಬಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅನ್ನ ಹಿಡಿದು ನೇತಾಡ್ತಿರ್ತಾನೆ ಹುಡುಗ. ಆ ಜಾಂಬಿ ಬೇರೆ ನೋವಿನಲ್ಲಿ ಜೋರಾಗಿ ಕಿರ್ಚ್ಕೊತಿರುತ್ತೆ. ಆ ಸಮಯದಲ್ಲಿ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಇನ್ನೊಂದು ಸೈಡ್ ಇಂದ ಬಂದು ಸದನ ಮಾಡಿ ಅಲ್ಲಿರುವ ಜಾಂಬೀಸ್ ಗಳನ್ನೆಲ್ಲ ಡೈವರ್ಟ್ ಮಾಡಿ ನಮ್ಮ ಹೀರೋವನ್ನ ಕಾಪಾಡೋದಕ್ಕೆ ಅರೇಂಜ್ ಮಾಡ್ತಾವಳೆ. ಆವಾಗ ಈ ಕಡೆ ನಮ್ಮ ಹೀರೋ ಹಗ್ಗ ಕಟ್ಟಾಗಿ ಕೆಳಗಡೆ ಬೀಳ್ತಾನೆ. ತಪ್ಪಿಸ್ಕೊಂಡು ಕೆಳಗಡೆ ಬಂದ ನಮ್ಮ ಹೀರೋ ಮಚ್ಚ ನನಗೆ ಸಿಕ್ಬಿಡ್ತು ಅಂತ ಅದನ್ನ ತಗೊಂಡು ತೋರಿಸ್ತಾನೆ. ಏನು ಇದು ಕರ್ಮ ಅಂತ ಅವ್ರುಗಳು ಕೇಳ್ಬೇಕಾದ್ರೆ ಛೇ ಇದಿಲ್ಲ ಕಣೋ ಅಂತ ಅದನ್ನ ಬಿಸಾಕ್ಬಿಟ್ಟು ಆ ಡೈರಿನ ತೆಗೆದು ತೋರಿಸ್ತಾನೆ. ಅದನ್ನ ನೋಡಿದವ್ರು ಎಲ್ಲರಿಗೂ ಖುಷಿ ಆಗ್ಬಿಟ್ಟು ಸರಿ ಆಯ್ತು ಬಾ ನಾವ್ ಇಲ್ಲಿಂದ ಹೋಗೋಣ ಅಂತ ಹೇಳಿ ಪಕ್ಕದ ಮನೆಯ ಅಜ್ಜಿಯ ಮನೆ ಒಳಗಡೆ ನುಗ್ತಾರೆ. ಮನೆ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿರುವ ಬೆಕ್ಕುಗಳೆಲ್ಲ ಜಾಂಬಿಯಾಗಿ ಚೇಂಜ್ ಆಗಿ ಇವ್ರುಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹೇಗೋ ಅವುಗಳ ಹತ್ರ ಇಂದನು ತಪ್ಪಿಸ್ಕೊಂಡು ಮನೆಯನ್ನ ಬಿಟ್ಟು ಹೊರಗಡೆ ಬಂದು ಕಾರಿಗೆ ಹತ್ಕೊಂಡು ಅಡ್ಡ ಬರೋದು ಎಲ್ಲದಕ್ಕೂ ಡ್ಯಾಶ್ ಮಾಡಿ ಮುಂದೆ ಹೋಗ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಕಾರಿನ ಮುಂದೆ ಆ ರೋಜರ್ ಜಾಂಬಿ ಬಂದು ನಿಂತ್ಕೊಳ್ಳುತ್ತೆ. ಸಾರಿ ಸರ್ ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಅವರಿಗೂ ಡ್ಯಾಶ್ ಅನ್ನ ಮಾಡಿ ತೂದು ಬಿಸಾಕ್ಬಿಟ್ಟು ಹೋಗ್ತಾನೆ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ನಾನು ನಿಮ್ಮ ಜೊತೆ ಬರೋದಿಲ್ಲ ನಾನು ಸೆಪರೇಟ್ ಆಗಿ ಬರ್ತೀನಿ ಅಂತ ಹೇಳಿ ಅಲ್ಲಿ ಒಂದು ಬೈಕ್ ಕೆಳಗಡೆ ಬಿದ್ದಿರುತ್ತೆ. ಅದನ್ನ ತಗೊಂಡು ನಮ್ಮ ಹೀರೋಯಿನ್ ಹಾಗೆ ಡ್ರೈವ್ ಮಾಡಿ ಮುಂದೆ ಹೋಗ್ತಿರ್ತಾಳೆ. ಇವಾಗ ಅಲೋನ್ ಆಗಿ ಬಂದಿರುವ ನಮ್ಮ ಮೂವರು ಹುಡುಗರು ಕಾರನ್ನ ಸೈಡ್ಗೆ ಹಾಕ್ಬಿಟ್ಟಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ನಾವು ಮೂವರು ಫ್ರೆಂಡ್ಸ್ ಒಟ್ಟಿಗೆ ಸೇರ್ಕೊಂಡೆ ಮಿಕ್ಕಿರೋರು ಎಲ್ಲರನ್ನು ಕಾಪಾಡಬೇಕಾಗಿದೆ ಅಂತ ಹೇಳ್ಬೇಕಾದ್ರೆ ಇವರು ಮೂವರುವೆ ಒಟ್ಟಿಗೆ ಸೇರ್ಕೊಂಡು ಒಂದು ಅಂಗಡಿಯ ಒಳಗಡೆ ಹೋಗ್ತಾರೆ. ಆ ಜಾಂಬಿಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ಬಿಸಾಕೋ ಅಂತಹ ವೆಪನ್ಸ್ ಗಳನ್ನೆಲ್ಲ ಕೈಗೆ ತಗೋತಾರೆ. ಅದೇ ಸಮಯದಲ್ಲಿ ಈ ಕಡೆ ಪಾರ್ಟಿಯಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಒಬ್ಬ ಹುಡುಗ ಮತ್ತೆ ಹುಡುಗಿ ರೊಮ್ಯಾನ್ಸ್ ಅನ್ನ ಮಾಡೋಣ ಅಂತ ಪಾರ್ಟಿಯನ್ನ ಬಿಟ್ಟು ಸೈಡ್ಗೆ ಸೆಪರೇಟ್ ಆಗಿ ಬಂದು ರೊಮ್ಯಾನ್ಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಆವಾಗ ಜಾಗಕ್ಕೆ ಒಂದು ಜಾಂಬಿ ಬಂದ್ಬಿಟ್ಟಿರುತ್ತೆ. ಯಾರು ನೀನು ಇಲ್ಲಿಂದ ಹೊರಗಡೆ ಹೋಗು ಅಂತ ಹುಡುಗ ಆ ಜಾಂಬಿ ಜೊತೆ ಜಗಳವನ್ನ ಮಾಡ್ತಿರ್ಬೇಕಾದ್ರೆ ಆ ಜಾಂಬಿ ಆ ಹುಡುಗನನ್ನ ಕಚ್ಚಿ ಕೊಂದ್ಬಿಟ್ಟು ಆ ಹುಡುಗಿಯ ಜೊತೆ ಇದು ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಆ ಹುಡುಗಿ ನೋಡ್ಬಿಟ್ಟು ಯಾರೋ ನೀನು ಏನೋ ಮಾಡ್ತಿದ್ಯಾ ಅಂತ ಕಿರ್ಚಿ ಕೇಳ್ಕೋಬೇಕಾದ್ರೆ ಅಷ್ಟೇ ಆ ಜಾಂಬಿ ಹುಡುಗಿಯನ್ನ ಕಚ್ಚಬಾರ್ದ ಜಾಗಕ್ಕೆ ಕಚ್ಚಿಕೊಳ್ಳುತ್ತೆ. ನೋವಿನಲ್ಲಿ ಆ ಹುಡುಗಿ ಕಿರ್ಚ್ಕೊಂಡಿದ್ದ ಸದ್ದನ್ನ ಕೇಳಿ ಆ ಜಾಗಕ್ಕೆ ತುಂಬಾನೇ ಜಾಂಬೀಸ್ ಗಳು ಬರೋದಕ್ಕೆ ಶುರು ಮಾಡುತ್ತೆ. ಅಲ್ಲಿರೋರ್ ಎಲ್ಲರನ್ನು ಜಾಂಬೀಸ್ ಅಟ್ಯಾಕ್ ಮಾಡ್ಬೇಕಾದ್ರೆ ಹೆದರಿದ ಹುಡುಗರು ಎಲ್ಲರೂ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಿರ್ತಾರೆ. ಇವಾಗ ಅದೇ ಜಾಗದಲ್ಲಿ ಇರ್ತಾ ಇರುವ ನಮ್ಮ ಕಾರ್ಟರ್ ಅವನ ತಂಗಿಯನ್ನ ನೋಡ್ಬೇಕಾದ್ರೆ ಅವಳುವೆ ಹೆದರಿ ಅಲ್ಲಿ ಇಲ್ಲಿ ಅಂತ ಓಡಿ ಹೋಗ್ತಿರ್ತಾವಳೆ. ಎಲ್ಲ ಜಾಗದಲ್ಲಿ ಇವಾಗ ಜಾಂಬಿಗಳು ತುಂಬ್ಕೊಂಡ್ಬಿಟ್ಟಿದೆ. ಆದ್ರಿಂದ ಯೋಚನೆ ಮಾಡಿದ ಹುಡುಗಿ ನಾವು ಮೇಲ್ ಹತ್ತಿ ತಪ್ಪಿಸ್ಕೊ ಬಿಡೋಣ ಅಂತ ಅಲ್ಲಿ ಏನಿ ತರ ಇರುತ್ತೆ ಅದ್ರ ಮೇಲೆ ಮೇಲ್ಗಡೆ ಹತ್ತುತ್ತಿರ್ತಾಳೆ. ನೋಡಿದ್ರೆ ಮೇಲ್ಗಡೆನೂ ಜಾಂಬಿ ನಿಂತಿರುತ್ತೆ, ಕೆಳಗಡೆನೂ ಜಾಂಬಿಗಳಿದೆ. ಎರಡರ ಮಧ್ಯದಲ್ಲೂ ಹುಡುಗಿ ಸರಿಯಾಗಿ ಸಿಗೋಕೋಬಿಟ್ಟಿದ್ದಾಳೆ. ಎಲ್ಲರೂ ಜೋರಾಗಿ ಕಿರ್ಚ್ಕೊತಿರ್ಬೇಕಾದ್ರೆ ನಾವು ನಿಮ್ಮನ್ನ ಕಾಪಾಡ್ತೀವಿ ಅಂತ ಸೋಲ್ಜರ್ಸ್ ಗಳ ರೀತಿ ನಮ್ಮ ಹುಡುಗರು ಬಂದು ನಿಂತ್ಕೋತಾರೆ. ಮೂವರುವೆ ಸರಿಯಾದ ವೆಪನ್ಸ್ ಗಳನ್ನ ತಗೊಂಡ್ ಬಂದಿದ್ದಾರೆ. ಅಲ್ಲಿರುವ ಜಾಂಬೀಸ್ ಗಳನ್ನ ಎಲ್ಲವನ್ನು ಕಟ್ ಮಾಡಿ ತುಂಡಾಗಿ ಬಿಸಾಕ್ತಿರ್ತಾರೆ. ಜೋರಾಗಿ ಜಗಳ ನಡೀತಿರುತ್ತೆ, ರಕ್ತ ಅಲ್ಲಲ್ಲಿ ಚಿಮ್ತಾ ಇರುತ್ತೆ. ಗಣ್ಣಿನ ರೀತಿಯೆಲ್ಲ ಮಾಡಿ ತಗೊಂಡ್ ಬಂದಿರ್ತಾರೆ. ಅಲ್ಲಿರುವ ಜಾಂಬೀಸ್ ಎಲ್ಲವನ್ನು ಹೊಡೆದಾಕ್ಬಿಟ್ಟು ಮೇನ್ ಡೋರ್ ಓಪನ್ ಮಾಡಿ ಎಲ್ಲರೂ ಹೊರಗಡೆ ಓಡಿ ಹೋಗಿ ಅಂತ ಹೇಳ್ತಾರೆ. ಅದೇ ತರ ಎಲ್ಲರೂ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮ ಕಾರ್ಟರ್ ಅವನ ತಂಗಿಯನ್ನ ಕೂಡ ನೀನು ಇಲ್ಲಿಂದ ಹೋಗು ಅಂತ ಕಳಿಸ್ಕೊಡ್ತಾರೆ. ನೀವು ಬರೋದಿಲ್ವಾ ಅಂತ ಕೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋ ನೀವು ಹೋಗಿ ನಾನು ಹಿಂದೆನೆ ಬರ್ತೀನಿ ಅಂತ ಹೇಳಿ ಆ ಮೇನ್ ಡೋರ್ಗೆ ಹಗ್ಗವನ್ನ ಹಾಕಿ ಕಟ್ಟಿ ಲಾಕ್ ಮಾಡ್ತಾನೆ. ಏನೋ ಮಚ್ಚ ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಜಾಂಬೀಸ್ ಎಲ್ಲ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ಲೇಬಾರ್ದು, ನಾವು ಬೇರೆ ಏನಾದ್ರೂ ದಾರಿಯನ್ನ ಹುಡುಕಿಕೊಂಡು ಹಿಡಿದು ಇಲ್ಲಿಂದ ಹೊರಗಡೆ ಹೋಗ್ಬಿಡೋಣ ಅಂತ ಹೇಳಿ ಫಸ್ಟ್ ಫ್ಲೋರ್ಗೆ ಓಡಿ ಹೋಗ್ತಾರೆ. ಹಿಂದೆನೆ ಜಾಂಬೀಸ್ ಚೇಸ್ ಮಾಡಿ ಬರುತ್ತೆ. ಅಲ್ಲಿಗೆ ಹೋಗಿ ಆ ಡೋರ್ ಅನ್ನು ಕ್ಲೋಸ್ ಮಾಡ್ಬೇಕಾದ್ರೆ ತುಂಬಾನೇ ಜಾಂಬೀಸ್ ಬಂತಲ್ವಾ, ಆ ಡೋರ್ ಅನ್ನು ಹೊಡೆದಾಕ್ತಿರುತ್ತೆ. ಇವುಗಳು ಸರಿ ಇಲ್ಲಿಂದ ತಪ್ಪಿಸ್ಕೊ ಬಿಡೋಣ ಅಂತ ಸುತ್ತಮುತ್ತ ನೋಡ್ಬೇಕಾದ್ರೆ ಅಲ್ಲಿ ಒಂದು ಚಿಕ್ಕ ಕಿಟಕಿ ಕೂಡ ಇಲ್ಲ. ಸೊ ನಮ್ಮ ಹುಡುಗರು ಸರಿಯಾಗಿ ಸಿಕ್ಕಾಕೊಬಿಟ್ರು ಆ ರೂಮ್ ಅಲ್ಲಿ. ಇವಾಗ ಏನನ್ನ ಮಾಡೋದು ಅಂತ ಇವ್ರುಗಳು ಯೋಚನೆ ಮಾಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಡುಮ್ಮ ಹುಡುಗ ಸರಿ ಓಕೆ ನಾವು ಸರಿಯಾಗಿ ಸಿಕ್ಕಾಕೊಬಿಟ್ಟಿದೀವಿ, ಇವಾಗ ಬೇರೆ ದಾರಿನೇ ಇಲ್ಲ, ನಮ್ಮ ಜೀವವನ್ನ ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕಾಗಿದೆ ಅಂತ ಹೇಳಿ ಅವನ ಬ್ಯಾಗ್ ಇಂದ ಒಂದು ಬಾಂಬ್ ಅನ್ನ ಹೊರಗಡೆ ತೆಗಿತಾನೆ. ಏನೋ ಮಚ್ಚ ಇದು ಟೆರರಿಸ್ಟ್ ರೀತಿ ಬಾಂಬ್ಸ್ ಅನ್ನೆಲ್ಲ ನೀನು ರೆಡಿ ಮಾಡಿ ತಂದಿದೀಯಾ ಅಂತ ಹೀರೋ ಕೇಳಿದ್ರೆ ಇದ್ರ ಬಗ್ಗೆ ನಾನು ಓದಿದ್ದೀನಿ, ಇವಾಗ ನಮಗೆ ಬೇರೆ ದಾರಿ ಇಲ್ಲ, ನಮ್ಮ ಜೀವನ ನಾವು ಸ್ಯಾಕ್ರಿಫೈಸ್ ಮಾಡ್ಲೇಬೇಕಾಗಿದೆ ಅಂತ ಹೇಳಿ ಆ ಬಾಂಬ್ ಅನ್ನ ಕಚ್ಚೋದಕ್ಕೆ ಹೋಗ್ತಾನೆ. ಆದ್ರೆ ಸದ್ಯ ಆ ಬಾಂಬ್ ಕಚ್ಕೋತಿಲ್ಲ. ಅವನ ಕೈಯಲ್ಲಿ ಇರ್ತಾ ಇರುವ ಲೈಟರ್ ಸರಿಯಾಗಿ ಬೆಂಕಿ ಹಿಡಿತಿಲ್ಲ. ಏನೋ ಕಾರ್ಟರ್ ಲೈಟರ್ ಅನ್ನ ಇಟ್ಟಿದ್ಯಾ ನೀನು ಅಂತ ಅವನಿಗೆ ಬೈತಿರ್ಬೇಕಾದ್ರೆ ಆ ಜಾಗಕ್ಕೆ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಬರ್ತಾಳೆ. ಆ ಜಾಗದಲ್ಲಿ ಕಸಗಳನ್ನ ಹಾಕೋದಕ್ಕಾಗಿ ಒಂದು ದಾರಿ ಇರುತ್ತೆ. ಅದರ ಮುಖಾಂತರ ಹೊರಗಡೆ ಬಂದಿದ್ದ ನಮ್ಮ ಹೀರೋಯಿನ್ ಈ ಕಡೆ ಬಂಡ್ರೋ, ಇದರಿಂದ ನಾವು ತಪ್ಪಿಸ್ಕೋಬಹುದು ಬಂಡ್ರೋ ಅಂತ ಹೇಳಿ ಕೂಗ್ಬೇಕಾದ್ರೆ ಫಸ್ಟ್ ನಮ್ಮ ಕಾರ್ಟರ್ ಅದ್ರ ಒಳಗಡೆ ಜಂಪ್ ಮಾಡ್ತಾನೆ. ಸೆಕೆಂಡ್ ನಮ್ಮ ಹೀರೋ ಜಂಪ್ ಮಾಡ್ಕೋತಾನೆ. ನಮ್ಮ ಹೀರೋಯಿನ್ ಆಲ್ರೆಡಿ ಎಸ್ಕೇಪ್ ಆಗ್ಬಿಟ್ಟಿರ್ತಾಳೆ. ಇವಾಗ ಫೈನಲ್ ಆಗಿ
ನಮ್ಮ ಡುಮ್ಮ ಹುಡುಗ ಅಲ್ಲಿಂದ ಜಂಪ್ ಮಾಡ್ಬೇಕು, ಎಸ್ಕೇಪ್ ಆಗ್ಬೇಕು ಅನ್ಬೇಕಾದ್ರೆ ಡೋರ್ ಅನ್ನು ಹೊಡ್ಕೊಂಡು ಜಾಂಬಿಗಳು ನುಗ್ಬಿಟ್ಟಿರುತ್ತೆ ಒಳಗಡೆ. ಅಷ್ಟೇ ಇನ್ನೇನು ಇವನನ್ನ ಹಿಡಿಬೇಕು, ಇವನನ್ನ ಕಚ್ಚಿ ತಿನ್ಬೇಕು ಅನ್ನೋಷ್ಟರಲ್ಲಿ ನಮ್ಮ ಹುಡುಗ ಬಾಂಬಿಗೆ ಬೆಂಕಿಯನ್ನು ಕಚ್ಚಿಸ್ಬಿಟ್ಟು ಆ ಕಸದ ತೊಟ್ಟಿಗೆ ಕರೆಕ್ಟ್ ಆಗಿ ಜಂಪ್ ಮಾಡ್ಕೊತಾನೆ. ಕೆಳಗಡೆ ಹಾರಿ ಬಂದು ಬೀಳ್ತಾನೆ. ಅವಾಗ ಕರೆಕ್ಟ್ ಆಗಿ ಹಿಂದೆ ಬಾಂಬ್ ಬ್ಲಾಸ್ಟ್ ಆಗಿ ಆ ಜಾಗವೇ ಚಿಂದಿ ಆಗುತ್ತೆ. ಇದನ್ನು ನೋಡಿ ನಮ್ಮ ಹುಡುಗರು ನಾವು ಗೆದ್ಬಿಟ್ವಿ, ನಾವು ಆ ಜಾಂಬಿಗಳ ಕಥೆನ ಮುಗಿಸ್ಬಿಟ್ವಿ ಅಂತ ಖುಷಿ ಆಗ್ತಿರ್ತಾರೆ. ಆವಾಗ ಆ ಜಾಗಕ್ಕೆ ಕರೆಕ್ಟ್ ಆಗಿ ಆ ರೋಜರ್ ಜಾಂಬಿ ತೊಳ್ಕೊಂಡ್ ಬರ್ತಿರುತ್ತೆ. ಏನಿದು ಈ ವ್ಯಕ್ತಿನ ಸಾಯಿಸೋದಕ್ಕೆ ಆಗ್ತಿಲ್ವಲ್ಲ, ಆ ಕಸ್ಪರ್ಕೆನ ತಗೊಳ್ಳಿ ತಲೆಗೆನೆ ಹೊಡೆದು ಸಾಯಿಸೋಣ ಅಂತ ಇವ್ರುಗಳು ಮಾತಾಡ್ಕೋತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ರೋಜರ್ ಅವನ ಹತ್ರ ಬಂದು ಒಂದು ಬಾಂಬ್ ಬೀಳುತ್ತೆ. ಅದು ಬ್ಲಾಸ್ಟ್ ಆಗಿ ರೋಜರ್ ಅವನ ಬಾಡಿ ಹಾಗೆ ಚಿಂದಿ ಆಗುತ್ತೆ. ಏನು ಅಂತ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆ ಜಾಗಕ್ಕೆ ತುಂಬಾನೇ ಆರ್ಮಿ ಫೋರ್ಸ್ ಬಂದ್ಬಿಟ್ಟಿರುತ್ತೆ. ನಮ್ಮ ಹುಡುಗರನ್ನ ಸೇಫ್ ಆಗಿ ಅವ್ರಗಳ ಜೊತೆ ಕರ್ಕೊಂಡು ಹೊರಡ್ತಾರೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ನೋಡ್ಬೇಕಾದ್ರೆ ಆ ಇಡೀ ಊರೇನೆ ಆರ್ಮಿಯ ಕಂಟ್ರೋಲ್ ಗೆ ಬಂದ್ಬಿಟ್ಟಿರುತ್ತೆ. ಆವಾಗ ನಮ್ಮ ಹೀರೋಯಿನ್ ಹತ್ರ ಬಂದು ಮಾತಾಡ್ತಿರ್ತಾನೆ, ನಮ್ಮನ್ನ ಕಾಪಾಡಿದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿ ಕೇಳ್ಕೊತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಹೋಗು ನಿನ್ನ ಹುಡುಗಿಯಲ್ಲಿ ಬಂದು ನಿಂತಿದ್ದಾಳೆ, ಹೋಗು ಅವಳ ಹತ್ರ ಅಂತ ಹೇಳ್ಬೇಕಾದ್ರೆ ಕಾರ್ಟರ್ ಅವನ ತಂಗಿ ಅಲ್ಲಿಗೆ ಬಂದು ನಿಂತಿರ್ತಾವಳೆ. ಅವಳನ್ನು ನೋಡ್ಬಿಟ್ಟು ನಮ್ಮ ಹೀರೋ ಹೋಗ್ತಾನೆ. ಓಡಿ ಬಂದು ಆ ಹುಡುಗಿ ನಮ್ಮ ಹೀರೋವನ್ನ ತಪ್ಕೊತಾವಳೆ. ಅಷ್ಟೇ ಇಬ್ಬರುವೆ ಲಿಪ್ ಲಾಕ್ ಮಾಡ್ಕೊತಿರ್ತಾರೆ. ಆವಾಗ ಕಾರ್ಟರ್ ಇದನ್ನು ನೋಡ್ಬಿಟ್ಟು ಇರೇ ಅಮ್ಮನ ಹತ್ರ ಇದನ್ನ ನಾನು ಹೇಳ್ತೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ನಮ್ಮ ಡುಮ್ಮ ಹುಡುಗ ಪರವಾಗಿಲ್ಲ ಬಿಡೋ ಮಗ, ನಮ್ಮ ಹುಡುಗ ತಾನೇ, ಮಜಾ ಮಾಡ್ಲಿ ಬಿಡೋ ಅಂತ ಹೇಳಿ ಕಾರ್ಟರ್ನ ಸಮಾಧಾನ ಮಾಡ್ತಿರ್ತಾನೆ. ಹಾಗೆ ಎಲ್ಲರೂ ನಗಾಡ್ಕೊತಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿ ನಿಮಗೆ ಇಷ್ಟವಾಯ್ತೋ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.